ಬೇಕೆನ್ನುವ ಮಾತು ಹೇಳಿದ್ಯಾಕೆ? ನಾನು ಏನು ಹೇಳ್ತೇನೆ, ನಾನು ಇನ್ನೊಂದು ಸುತ್ತಿನಲ್ಲಿ ಮತ್ತೊಂದು ಹೇಳ್ತೇನೆ. ನಾನೀಗ ನಿನ್ನಲ್ಲಿ ಕೇಳಿದ್ದಕ್ಕೆ ಉತ್ತರ ಕೊಡು. ನಾನು ಅವರಲ್ಲಿ ಏನು ಹೇಳ್ತೇನೆ ಅದು ಮುಖ್ಯ ಅಲ್ಲ. ನಾನು ಕೊಡುವುದಿಲ್ಲ ಅಂತ ಹೇಳುವಲ್ಲಿ 1000 ಹೇಳ್ತೇನೆ. ನಾನು ಶತಾನಂದರಲ್ಲಿ ಒಂದು ಹೇಳಿದೆ, ಇವರಲ್ಲಿ ಸಂಜಯನಲ್ಲಿ ಮತ್ತೊಂದು ಹೇಳಿದ್ದೇನೆ, ನಿನ್ನಲ್ಲಿ ಇನ್ನೊಂದು ಹೇಳ್ತೇನೆ. ನನಗೆ ವಿಷಯ ಅದಲ್ಲ. ನನಗೀಗ ಮುಖ್ಯವಾಗಿ ಬೇಕಾದದ್ದು ನಾನು ಕೊಡದೇ ಇರುವಲ್ಲಿ ಏನೆಲ್ಲ ಪ್ರಶ್ನೆ ಬರ್ತದೆ ಅಂತ ವಿಷಯ ನನಗೆ. ಹೌದು. ಈಗ ನಾನು ಮಹಾಪರಾಧಿ, ನಾನು ಕೆಲವೆಲ್ಲ ಮಾಡಿದ್ದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಕೌರವ ದುಷ್ಟ. ನೀನು ಮೊನ್ನೆ ಸಂಜಯನಲ್ಲಿ ಎಂತದ್ದು ಹೇಳಿತು? ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ರಾತ್ರಿ ಏನೆಲ್ಲವನ್ನು ಮತ್ತೆ ಎಂತದಕ್ಕೆ ಇದು ಹೇಳುದು? 13 ವರ್ಷ ಕಳೆದ ಮೇಲೆ ಅವರು ಬರಬೇಕು ಅಂತ ನೀನ್ ಹೇಳ್ತಿ. ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ದಾತ್ರಿಯನ್ನಾಳುವ ಭೂಪಕ್ಷೇಮವೇ ಅಂತ ನೀನ್ ಹೇಳ್ತಿ. ನಿನಗೆ ದ್ಯೂತವೇ ಕೃತ್ರಿಮ ಅಂತ ಗೊತ್ತುಂಟು. ಮತ್ತೆ ಕೃತ್ರಿಮದಲ್ಲಿ ಹೇಳಿದ ವರ್ಷಕ್ಕೆ ಲೆಕ್ಕ ಉಂಟಾ? ಅಂದ್ರೆ ಲೆಕ್ಕ ಇಲ್ಲ ಅಂತ ಸುಮ್ಮನೆ ಹೇಳುದು. ಈಗ ಕೃತ್ರಿಮ ಅಂತ ನೀನೇ ಹೇಳುವುದಿದ್ರೆ ಮತ್ತೆ 13, 14 ಅಂತ ಲೆಕ್ಕ ಉಂಟಾ? ಲೆಕ್ಕ ಇಲ್ಲ, ಸುಮ್ಮನೆ ಹೇಳಿದ್ದದು. ಹಾಗಾದ್ರೆ 13 ವರ್ಷದ ಹಿಂದೆ ಹೇಳಿದ್ದಕ್ಕೂ 13 ವರ್ಷದ ನಂತರ ಹೇಳುವುದಕ್ಕೂ ಲೆಕ್ಕ ಇಲ್ಲ. ಲೆಕ್ಕ ನೀನ್ ಹೇಳಿದ್ದಲ್ವಾ, ಕೃತ್ರಿಮದ ದ್ಯೂತದಲ್ಲಿ ಪಾಂಡು ಪುತ್ರರ ಸೋಲಿಸಿ ದಾತ್ರಿಯಾಳುವ ಭೂಪಕ್ಷೇಮ. ಹಾಗಾದ್ರೆ ದ್ಯೂತ ಕೃತ್ರಿಮದಲ್ಲಲ್ವಾ? ಅಲ್ಲ, ಹೌದು ಅಂತ ನೀನು ಒಪ್ಪಿದ್ರೆ ಕೃತ್ರಿಮದ ಲೆಕ್ಕವನ್ನು ಲೆಕ್ಕ ಮಾಡುವುದು ಹೇಗೆ? ಈಗ ಕೃತ್ರಿಮ ಅಂತ ಒಂದನ್ನು ನಾವು ಎಣಿಸಿದ್ರೆ ಆಟದಲ್ಲಿ ಕೃತ್ರಿಮ ಹೌದಾ? ಹೌದಾ? ಆ ಕೃತ್ರಿಮದಲ್ಲಿ ಎಲ್ಲ ಕೃತ್ರಿಮ ಬಂತು. ಇನ್ನೂ ಒಂದು ಕೇಳಲಿಕ್ಕೆ ಉಂಟು. ಅಲ್ಲಿ ದ್ರೌಪದಿಯನ್ನು ಕೇಳಿದಳಂತೆ, ಗಂಧರ್ವ ಕಟ್ಟಿಕೊಂಡು ಹೋದ ಹಗ್ಗದ ಗಾಯ ಮಾಸಿಯಾಗಿದ. ಇನ್ನು ಹಾಗೆ ಇದೆಯಾ? ಅದು ಯಾಕೆ? ಕಾರಣ ಉಂಟು. ಏನು? ಇನ್ನು ನೋವುಂಟು ಅಂತ ಇವತ್ತು ನೀನು ಇಷ್ಟು ಮಾತನಾಡುವುದಕ್ಕೆ ಕಾರಣ ಪಾಂಡವರ ಕೊಡುಗೆ ಇದೆ ಅಂತ ಭಾವಿಸಿಕೊಳ್ಳಬೇಕು. ಅವತ್ತು ಚಿತ್ರಸೇನ ಎನ್ನುವಂತ ಗಂಧರ್ವ ನಾಗಪಾಶೆಯಿಂದ ನಿನ್ನನ್ನು ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಧೈರ್ಯದಲ್ಲಿ ನೀನು ಮಾತಾಡ್ತಾ ಇದ್ದೀಯೋ, ನಿನ್ನ ಮಿತ್ರನಾದಂತಹ ಕರ್ಣನು, ಇವರೆಲ್ಲ 28 ಜನ ಸಹಿತ ವಿಕರ್ಣನ ರಥ ಹತ್ತಿ ಹಾರಿದವರಿದ್ದಾರೆ. ಆ ಕಾಲಕ್ಕೆ ಚಿತ್ರಸೇನೆ ಎನ್ನುವಂತ ಗಂಧರ್ವ ನಿನ್ನನ್ನು ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಭೀಮಾರ್ಜುನರೇ ಬಂದು ನಿನ್ನನ್ನು ಬಿಡಿಸಿಕೊಂಡು. ನಾನು ಹೇಳಿದ್ದೇನೋ? ಹೇಳಿಲ್ಲ. ಬಿಡಿಸಲಿಕ್ಕೆ ನಿನ್ನ ಹೆಂಡತಿ ಭಾನುಮತಿ ಹೆಂಡತಿ ಹೇಳಿರ್ಬೋದು. ನಾನು ಹೇಳಿದ್ದೇನೋ? ನಿನಗೆ ಹೆಂಡತಿ ಹೇಳಿದ್ದಾಗ ಹೆಂಡತಿ ಹೇಳಿದ್ದನ್ನು ನಾನು ಕೇಳ್ತೇನೆ ಅಂತ ಏನೂ ಇಲ್ಲ. ನಿನ್ನಾಗಲ್ಲ. ನಾನು ಹೆಂಡತಿ ಹೇಳಿದ್ದನ್ನು ಕೇಳ್ತೇನೆ ಅಂತ. ಈಗ ಯಾರು ಹೇಳಿದ್ ಕೇಳುದು? ನಾನು ಹೇಳಿದ್ದನ್ನೇ ಕೇಳುದು. ನೀನು ಭೀಷ್ಮರ ಹೇಳಿದ್ ಕೇಳುವುದಿಲ್ಲ. ನನಗೆ ಬೇಕಾದದ್ದನ್ನು ಹೇಳಿದ್ರೆ ಮಾತ್ರ ನಾನು ಕೇಳುದು. ಹಾಗಾದ್ರೆ ನಿನಗೆ ನ್ಯಾಯ ಆಗಬೇಕು ಅಂತಿಲ್ಲ. ಇಲ್ಲಿ ಕೇಳು, ನನ್ನನ್ನು ಯಾಕೆ ಬಿಡಿಸಿದ್ದವರು? ಯಾಕೆ? ಧರ್ಮರಾಯ ಹೇಳುವುದಿಲ್ಲ ನಾನು. ಮತ್ತೆ ಆ ಶಬ್ದ ಬಂದ್ರೆ ನನಗೆ ಮತ್ತೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅವನ ತಮ್ಮಂದಿರು ಮಾಡಿದ ಪ್ರತಿಜ್ಞೆಯ ಗುರಿ ಬೇರೆಯವರಿಂದ ಕಡಿಯಲ್ಪಟ್ರೆ ಅವರಿಗೆ ಕಡಿಲಿಕ್ಕೆ ಮತ್ತೆ ಹರಿಕೆಗೆ ಜನ. ಅದಕ್ಕಿಂತ ಏನ್ ಹೇಳಿದ್ದಾನೆ ಗೊತ್ತುಂಟು. ಯಾರ್ಯಾರು ಮಾಡುವುದನ್ನು ನಾವು ಮಾಡುವುದನ್ನು ಯಾರ್ಯಾರು ಮಾಡಿದ್ರು ಮಾಡ್ಲಿ ಅಂತ ಹೇಳಿದ್ದಾರೆ. ಆದ್ರೂ ಇವ ಯಾಕೆ ಬಿಡಿಸಿದ ಕೇಳಿದ್ರೆ ಇದೆ ನೋಡು. ಅವರು ಬಿಡಿಸಿ ಈಗಲೂ ಅವರ ಕಟಕಿಯಲ್ಲಿ ಮಾಡುವುದು. ಅವ ಬಂಧಿಸಿದ್ದು ಈಗ ಒಂದು ಸುಹೃದಯತೆಯಿಂದ ಮಾತಾಡುವುದಿದ್ರೆ ಅದನ್ನು ಮಾತಾಡ್ಲಿಕ್ಕೆ ಉಂಟಾ? ನೀನು ಮಾಡಿದ್ದನ್ನು ನೆನೆಸಿಕೊಂಡ್ರೆ ನಿನ್ನನ್ನು ಬಿಡಿಸುವುದ, ನಿನ್ನ ಪ್ರಾಣ ಉಳಿಸುವುದ ಏನಾದ್ರೂ ಮಾಡುವುದಿತ್ತ? 6 ಸಹೃದಯರಾದಂತಹ ಪಾಂಡವರು ಬೇರೆಯವರಿಂದ ತೊಂದರೆಯಾದ ಕಾಲಕ್ಕೆ ನಾವು 105 ಮಂದಿ, ನಮ್ಮೊಳಗೆ ಸಂಘರ್ಷವಾದ ಕಾಲಕ್ಕೆ 100 ಬೇರೆ 5 ಬೇರೆ ಅಂತ ನಿನ್ನ ಕುರಿತಾಗಿ ಕರುಣೆ ಮಾಡಿದು ಅವರನ್ನು ಬಿಡಿಸಿದ್ದಾರೆ. ಭೀಮ ಕೇಳಿದ್ದಾರಂತೆ, ನನ್ನ ತೊಡೆ ಹೇಗುಂಟು ಅಂತ. ತೊಡೆಗೆ ಕ್ಷೇಮವೇ? ಈಗ ನನ್ನ ತೊಡೆಗೆ ಕ್ಷೇಮ ಆದ್ರೆ ಅವನಿಗೇನು ಕೇಳಿದ್ದು? ಈಗ ಒಬ್ಬರನ್ನು ಕೇಳುವುದಾಗ ನಿಮ್ಮ ತೊಡೆ ಸರಿ ಉಂಟಾ ಅಂತ ಅಲ್ಲ, ತಲೆ ಸರಿ ಉಂಟಾ ಅಂತ ಕೇಳಿದ್ರೆ ಸರಿ. ಅವನ ಪ್ರತಿಜ್ಞೆ ನೆನಪಾಡ್ಕೊಂಡದ್ದು. ಹಾಗಾದ್ರೆ ಅದೆಲ್ಲ ಉಂಟು. ಈಗ ನಾನೊಬ್ಬ ಅಪರಾಧಿ ಅಂತ ತಿಳಿದ್ರೆ ಹೇಗೆ ಮುಂದೆ ಬರುವುದು? ಕಾರಣ ಉಂಟು. ಏನು? ಯಾಕೆ ಕೇಳಿದ್ರೆ ಈಗ ನೀನು ಹೇಳಿದಾಗ ಭೀಮ ತೊಡೆಗೆ ಕ್ಷೇಮವೇ ಎಲ್ಲ ಕೇಳಿದ್ದು, ಪ್ರತಿಜ್ಞೆ ಮಾಡ್ಲಿಲ್ವಾ? ಎಲ್ಲರೂ ಪ್ರತಿಜ್ಞೆಯನ್ನ ಮಾಡಿದ್ದಾರೆ, ಆಯ್ತಾ? ಪ್ರತಿಜ್ಞೆ ಮಾಡಿದ ಪ್ರಕಾರವಾಗಿ ನೀನು ಒಪ್ಪಿ ಇನ್ನು ಮುಂದೆ ನೀನು ಸಂಧಾನಕ್ಕೆ ಒಪ್ತೀಯ ಅಂತಾದ್ರೆ ನೀ ಮಾಡಿದ ಅಪರಾಧವಾ ಹಿಂದೆ ಪ್ರತಿಜ್ಞೆ ಮಾಡಿದ್ದಾರೆ, ಅವರನ್ನು ದ್ವೇಷವನ್ನು ಮನದಲ್ಲಿ ಇಟ್ಟುಕೊಂಡಿದ್ದಾರೆ. ನೀನು ಬಿಟ್ಟರು ಅವರು ಬಿಡುವುದಿಲ್ಲ ಅಂತ ನಿನ್ನ ಮಾತಿನ ಅರ್ಥವಾ? ಅವರು ಮರೀತಾರೆ. ಅವತ್ತು ಪ್ರತಿಜ್ಞೆ ಮಾಡಿದ್ದವುದು ಪ್ರತಿಜ್ಞಾ ವಾಕ್ಯವನ್ನು ಸರಿ ನೀನು ಕೇಳಿರಬೇಕು ಅಂತ ಭಾವಿಸಿಕೊಳ್ತೇನೆ. ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿತಾಕ್ಷಕಿತವ ಸಹದೇವ ಅನಿಶ್ಯಾಮಿ. ಇದು ಯಾವಾಗ? ಯುದ್ಧವಾದರೆ ತನ್ನೋ ಯುದ್ಧ ಭವಿಷ್ಯತಿ, ದೇವತೆಗಳು ನಡೆಸಲಿ. ಸತ್ಯಂ ದೇವ ಕರಿಷ್ಯಾಮಿ. ಸರಿ. ಯುದ್ಧವಾದರೆ
ದೇವತೆಗಳನ್ನು ಇದನ್ನು ಸತ್ಯವಾಗಿಸಲಿ. ಸರಿ, ಹೌದಾ? ನಾನು ದ್ರೌಪದಿಗೆ ಮಾತು ಕೊಟ್ಟದ ಹಾಗೆ ಪಾಂಡವರಾಡಿದಂತಹ ಮಾತನ್ನ ಕೂದಲೆಳೆಯೂ ತಪ್ಪದ ಹಾಗೆ ನಾನು ನಡೆಸ್ತೇನೆ ಅಂತ ವನದಲ್ಲಿ ಮಾತು ಕೊಟ್ಟದ್ದು. ಈಗ ನಾನು ಭೀಮನಿಗೆ ವಿಷ ಹಾಕಿದ್ದು ಸರಿಯಾ? ತಪ್ಪು. ನಾನು ಅವರು ಇದ್ದ ಮನೆಗೆ ಬೆಂಕಿ ಕೊಡುವುದಕ್ಕೆ ಪ್ರಯತ್ನಿಸಿದ್ದು ಸರಿಯಾ? ತಪ್ಪು. ನಾನು ದ್ರೌಪದಿಯ ವಸ್ತ್ರಾಕ್ಷೇಪ ಮಾಡುವುದಕ್ಕೆ ಮುಂದಾದದ್ದು ಸರಿಯಾ? ತಪ್ಪು. ಪಾಂಡವರನ್ನು ದ್ಯೂತಮುಖದಲ್ಲಿ ಕೃತ್ರಿಮದಿಂದ ಸೋಲಿಸಿ ಅಟ್ಟಿದ್ದು ಸರಿಯಾ? ತಪ್ಪು. ಇದೆಲ್ಲ ಯಾವ ದೋಷವನ್ನು ಸೂಚಿಸ್ತದೆ? ಯಾವ ದೋಷ? ಆತ ತಾಯಿ ತರದ ದೋಷವನ್ನು ಸೂಚಿಸ್ತದೆ. ಹೌದು. ಶಾಸ್ತ್ರಗಾರನಾದ ನೀನು ಹೇಳು. ಹೌದಾ? ಇಷ್ಟೆಲ್ಲ ಮಾಡಿದ ನಾನು ಈಗ ಸರಿಯಾಗಬೇಕಾದ್ರೆ ಏನು ಕೊಡಬೇಕು? ನೀ ಮಾಡಿದ ಅಪರಾಧವ, ನಾನು ಮಾಡಿದ ಅಪರಾಧ. ಇದುವರೆಗೆ ನೀನು ಏನೇ ಅಪರಾಧವನ್ನ ಮಾಡಿದ್ರು ಧರ್ಮರಾಯ ಅದನ್ನು ಮರೆತು ಬಿಡುತ್ತಾನೆ, ಭೀಮನು ಕೂಡ ನೆನಪು ಬಿಡುತ್ತಾನೆ, ನಕುಲ ಸಹದೇವ ಅರ್ಜುನಾದಿಗಳು ಇದನ್ನು ಒಪ್ಪುತ್ತಾರೆ. ನೆನಪು ಬಿಡಬೇಕು, ಮರಿಬೇಕು ಅಂತಾದ್ರೆ ಏನಾಗ್ಬೇಕು? ನೀನೀಗ ದಾಯ ಭಾಗವನ್ನ ಕೊಡಬೇಕು. ಈಗ ದಾಯ ಭಾಗವನ್ನು ನಾನು ಕೊಟ್ರೆ ಇದನ್ನ ಮರಿತಾರೆ. ಈಗ ನಾನು ವಸ್ತ್ರಾಕ್ಷೇಪ ಮಾಡಿದ್ದಕ್ಕೆ ಎಲ್ಲ ಮರಿತಾರೆ, ಪ್ರಾಯಶ್ಚಿತ ಇಲ್ಲ. ಯಾವುದು ಬೇಕಾದ್ರಾಗ್ಲಿ ಪ್ರಾಯಶ್ಚಿತ ಮಾಡ್ಕೊಳ್ತಾರೆ, ಮರಿತಾರೆ. ಈಗ ನಾನು ವಿಷ ಹಾಕಿದ್ದಕ್ಕೂ ಸುದ್ದಿ ಇಲ್ಲ, ಎಲ್ಲವನ್ನು ಮರಿತಾರೆ. ಅಷ್ಟು ನೀ ಮಾಡಿದ ಅಪರಾಧವನ್ನ ಅವರು ಕ್ಷಮಿಸುತ್ತಾರೆ. ಈಗ ಅವರಿಂದ ನನಗೆ ಅನ್ಯಾಯ ಆಗಿದೆ, ಅಪ್ಪಿ ತಪ್ಪಿ ಪಾಂಡವರಿಂದ ಅಪರಾಧ ಆದ್ರೆ ಅದು ಅಪ್ಪಿ ತಪ್ಪಿ ಬೇಕು ಅಂತಲ್ಲ, ಅಪ್ಪಿ ತಪ್ಪಿ ಆದ್ರೆ ನೀ ಅದನ್ನು ಮರೆತು ಬಿಡಬೇಕು. ಈಗ ಅವರು ಕ್ಷಮಿಸುವುದು, ಹೌದು, ನಾನು ಮರೆಯುವುದು. ಹೌದು. ಈ ಕ್ಷಮಿಸುವುದಕ್ಕೂ ಮರೆಯುವುದಕ್ಕೂ ವ್ಯತ್ಯಾಸ ಇಲ್ವಾ? ಹೆಚ್ಚು ಈ ಕಡೆ ಉಂಟಲ್ಲ, ಆದ್ರಿಂದ ಅವರು ಕ್ಷಮಿಸುವುದು ಅಲ್ಲ, ಕಡಿಮೆ ಆ ಕಡೆ ಉಂಟು ಆದ್ರಿಂದ ಅವ್ರು ಮರೆಯುವುದು. ಈಗ ನನ್ನನ್ನು ಅವರು ಕ್ಷಮಿಸ್ತಾರೆ, ಹೌದು, ನಾನು ಅಪರಾಧಿ. ಅವರು ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಅದನ್ನು ನೆನ್ಪಿಟ್ಟುಕೊಳ್ಬಾರ್ದು, ಮರೆತು ಬಿಡಬೇಕು. ಇಷ್ಟಕ್ಕೂ ನಾನು ಭೂಮಿ ಕೊಟ್ರೆ ವ್ಯಾಜ್ಯವೇ ಇಲ್ಲ. ನಾನು ಕೈ ಎತ್ತಿ ಬಡಿಯುವಾಗ ನಿನ್ನ ಕೈ ಅಲ್ಲೇ ಇರಬೇಕು ಅಂತ ನಿನ್ನನ್ನು ಒಟ್ಟಿಗೆ ಕೂತ್ಕೊಳಿಸಿದ್ದಾರೆ. ಕೆಲವರೆಲ್ಲ ಹೇಳ್ಯಾರು ಅವನ ಸುತ್ತಮುತ್ತ ಅವನಿಗೆ ಬೇಕಾದವರೇ ಇರುವುದು ಅಂತ. ಈ ಬೇರೆಯವರು ಕೂತ್ರೆ ನಮ್ಮ ಚೇಷ್ಟೆಗೆ ಅವರು ಸ್ಪಂದಿಸುವುದಿಲ್ಲ. ಈಗ ನನಗೆ ಕೈ ಸ್ವಲ್ಪ ಆಯಾಸ ಆಗೋದು, ಕೈ ಆಗ್ಲಿಕ್ಕೆ ತಮ್ಮ ದೃಶ್ಯ ಆತರ. ಹಾಗೆ ನನ್ನ ಕೈ ತಟ್ಟಲಿಕ್ಕೆ ನೀನು ಹಿಂದಿನಿಂದ ಸ್ವಲ್ಪ ಹೊರಗಬೇಕು ಅಂತಾದ್ರೆ ಭಾವ ಜಯದ್ರಥ ಸೈಂಧವ. ಮುಂದೆ ಏನಾದ್ರೂ ನನಗೆ ಹಲ್ಲು ಕಿರಿದು ಮಾತಾಡಬೇಕು ಅಂತ ಇದ್ರೆ ಮಾವ ಶತ್ರು. ನಾವು ಒಟ್ಟಿಗೆ ಕೂತದ್ದು ಇದಕ್ಕೆ. ಈ ಸಮಾನಶೀಲತೆ ಉಳ್ಳವರು ಒಟ್ಟಿಗೆ ಕೂತ್ರೆ, ಈಗ ಕಾರ್ಯಕ್ರಮ ನೋಡುವಾಗಲೂ ಒಟ್ಟೊಟ್ಟಿಗೆ ಕೂತುಕೊಳ್ಳುವುದು ಅಂತವರೇ. ಬೇರೆ ಬೇರೆ ಅಭಿರುಚಿ ಇದ್ದವರು ಒಟ್ಟಿಗೆ ಕೂತ್ರೆ ಪ್ರಯೋಜನವೂ ಇಲ್ಲ, ಅದು ಕಾರ್ಯಕ್ರಮವೇ ಆಗುವುದಿಲ್ಲ. ಈಗ ನಾ ಕೂತ್ಕೊಂಡದ್ದು ಹೀಗೆ. ಕೇಳಿದೆಯ ಕರ್ಣ, ಜೂಜಿನಲ್ಲಿ ಮಹಿಯನ್ನು ಸೋತಿದ್ದಾರೆ. ನಮ್ಮ ಅಂತಸ್ತು ಏನು, ನಮ್ಮ ಗೌರವ ಏನು, ನಮ್ಮ ಸಿದ್ಧತೆ ಏನು, ನಮ್ಮಲ್ಲಿ ಎಷ್ಟು ಸೇನೆ ಉಂಟು, ಭವಿಷ್ಯದಲ್ಲಿ ನಾವು ಮಾಡುವ ಪ್ರಯತ್ನದಿಂದ ಪಾಂಡವರು ಎಷ್ಟು ಹಾನಿಗೊಳಗಾಗಬಹುದು ಇತ್ಯಾದಿಗಳನ್ನೆಲ್ಲ ಧರ್ಮರಾಯ ಸೂಕ್ಷ್ಮವಾಗಿ ಲೆಕ್ಕ ಮಾಡಿದ್ದಾನೆ. ಒಳಗಿಂದೊಳಗೆ ದೇವಸ್ಥಾನದ ಗಂಟೆ ಹಾಗೆ ಬಾರಿಸ್ತಾ ಉಂಟು ಅವನ ಎದೆ, ಡವಾ 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 ಅಳುಕಿದ್ದಾನೆ. ಒಂದು ವೇಳೆ ಧರ್ಮರಾಯನೇ ಬಂದು ನಾವು ಸೋತಿದ್ದೇವೆ ದೊಡ್ಡಪ್ಪ, ನಮಗೆ ಬೇರೆ ಗತಿ ಇಲ್ಲ, ಕೈ ಮುಗಿಯುವುದು ಬೇಡ, ನಮ್ಮಪ್ಪನಿಗೆ ಕಾಣುವುದಿಲ್ಲ, ನಿಲ್ಲುವಾಗ ನಾನು ಹೇಳ್ತೇನೆ ಧರ್ಮರಾಯ ಕೈ ಮುಗಿದಿದ್ದಾನಪ್ಪ ಅಂತ. ತೆಂಗಿನಕಾಯಿ ಇಡಬೇಕು ಅಂತ ಇಲ್ಲ, ಒಳಗಿಂದ ಬೇಕಾದ್ರೆ ಕೊಡುವ, ಇಲ್ಲದಿದ್ರೆ ನಾನು ಹೇಳಿದ್ರೆ ಸಾಕು ಕಾಯಿ ಉಂಟಪ್ಪ ಅಂತ. ಅವರು ಮಾತಾಡುವುದಿಲ್ಲ. ಅವರಿಗೆ ಕಾಣುವುದಿದ್ರೆ ನಾನು ಕೈಯನ್ನು ಗೋಡೆಗೆ ಗುದ್ದುವಾಗ ನನ್ನ ಮಂಡೆ ಅಂತ ಹೇಳಿದಾಗ ಅವರಿಗೆ ಅರ್ಥ ಆಗುದಿಲ್ಲ. ನಾನು ಎಷ್ಟು ಸಲ ಹಾಗೆ ಮಾಡಿದ್ದೆ. ಅವರು ಹೀಗೆ ಮುಟ್ಟಿ ನೋಡುವಾಗ ಜೊಲ್ಲು ಇಲ್ಲಿಗೆ ತಾಗಿಸುವುದು ರಸ. ಅವರಿಗೆ ಜೊಲ್ಲು ರಸ ಯಾವುದು, ಕಣ್ಣೀರು ಯಾವುದು ಅಂತ ಪಕ್ಕ ಗೊತ್ತಾಗುವುದಿಲ್ಲ ಅವರಿಗೆ. ನಾನು ಹೇಳ್ತಿದ್ದೆ ಬಂದವ ಧರ್ಮರಾಯ ಕೈ ಮುಗಿದು ನಿಂತಿದ್ದಾನೆ, ಜೋಡಿ ಕಾಯಿ ಇಟ್ಟಿದ್ದಾನೆಪ್ಪ ಅಂತ. ಕಾಯಿ ನಮ್ಮಲ್ಲಿ ಏನು ಕಡಿಮೆ ಅಲ್ಲ. ಈಗ ಪಾಂಡವರ ಭೂಮಿಯಲ್ಲಿ ಬೇಕಾದಷ್ಟು ಆಗ್ತಾ ಉಂಟು, ನಮ್ಮ ಬೇಲಿಯೊಳಗೆ ಉಂಟು, ತೊಂದರೆ ಇಲ್ಲ. ಹಾಗೆ ಮಾಡ್ತಾ ಇದ್ರೆ ಏನಾದರೂ ಒಂದು ಔದಾರ್ಯದಿಂದ ಅವನಿಗೆ ಕೊಡಬೇಕಾದ ವಿಷಯದ ಬಗ್ಗೆ ಒಂದು ಸುತ್ತಿನ ಮಾತುಕತೆಯಾದ್ರೂ ಮಾತಾಡಿಸ್ತಾ ಇದ್ದೇನೋ ಏನೋ. ಆದ್ರೆ ಅವರು ತಪ್ಪಿದ್ದೆಲ್ಲಿ, ಇವನನ್ನು
ಧರ್ಮರಾಯ ಬಂದನೋ ಎಲ್ಲಿ ಕೂತ? ಉಪಪ್ಲಾವ್ಯದಲ್ಲಿ ಕೂತ. ಹೌದಾ? ಯಾರ ಮನೆಯಲ್ಲಿ ಒಂದು ಮದುವೆಗಾದ್ರು ನಮ್ಮಪ್ಪನಿಗೆ ಹೇಳಿಕೆ ಉಂಟಾ? ಉತ್ತರೆಯ ಮದುವೆಯನ್ನು ಅಲ್ಲಿ ಮಾಡಿದರಲ್ಲ ಅಭಿಮನ್ಯುವಿನ ಜೊತೆಯಲ್ಲಿ. ಹೇಳ್ತಾರಲ್ಲ ದೊಡ್ಡಪ್ಪ 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 ಅಂತ. 13 ವರ್ಷ ಕಳೆದ ಮೇಲೆ ಲೆಕ್ಕ ಮುಗೀತಲ್ಲ. ಮೊನ್ನೆ ಮದುವೆಗಾದ್ರೂ ನಮ್ಮಪ್ಪನಿಗೆ ಹೇಳಿಕೆ ಬೇಕೋ ಬೇಡ? ಕೊಟ್ನಾ? ಕೊಡ್ಲಿಲ್ಲ. ಶತಾನಂದರನ್ನು ಕಳಿಸಿದ. ಯಾಕೆ? ಎಣ್ಣೆ ಸೀಗೆ ಅಂತ ಒಂದು ಮಾತುಂಟಲ್ಲ. ಶತಾನಂದರು ಯಾರು? ದೃಪದ ಪುರೋಹಿತರು. ನಮಗೆ ಆಗುವುದೇ ಇಲ್ಲ. ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಅಲ್ಲಿ ಅಷ್ಟಕ್ಕಷ್ಟೇ. ಅಂತಹ ದೃಪದನ ಪುರೋಹಿತರನ್ನು ಇಲ್ಲಿಗೆ ಕಳಿಸಿದ್ರು. ಬೇಕು ಅಂತಲೇ. ಅದಕ್ಕೆ ಇವನು ಹೋಗಿದ್ದಾನೆಂತ ಸುದ್ದಿ. ಪರಿಣಯದ ನೆಪದಿ ಬಂದ ಸುರಾರಿ ವಿವೇಕಿಯೋರ್ವನ ಅಟ್ಟಿ ಏನಾದರೂ ಮಾತಾಡಿಸುವುದು ಒಳ್ಳೆದು ಅಂತ ಇವರ ಕುಮ್ಮಕ್ಕು ಉಂಟು ಅಂತ ಕೇಳಿದ್ದೇವೆ ನಾವು. ಇವ ಮಾಡುವುದೇ ಎಲ್ಲಿಯೋ ಎಂಥದ್ದನ್ನಾದ್ರೂ ಬಿತ್ತಿ ಹೋಗುದು. ಮತ್ತೆ ಅಯ್ಯೋ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ ಅಂತ ಹೇಳುವ ಸಂತಾನ. ಗೊತ್ತಾಯ್ತಾ? ಎಲ್ಲಾ ಕಡೆಯಲ್ಲಿಯೂ ಇವನ ಕೈವಾಡ ಉಂಟು. ಪಾಂಡವರು ಕೌರವರು ಒಟ್ಟಿಗೆ ಆಗುವುದು ಇವನಿಗೆ ಇಷ್ಟದ ವಿಷಯವೇ ಅಲ್ಲ. ಯಾಕಲ್ಲ? ಇವನಿಗೆ ಕೆಲಸ ಇಲ್ಲ. ನಾವು ಒಟ್ಟಾದ್ರೆ ಇವನಿಗೆ ಆಗಾಗ ಏನಾದ್ರೂ ಯಾರನ್ನಾದ್ರೂ ಕಚ್ಚಿಕೊಂಡಿರ್ಬೇಕು. ಅದು ದೊಡ್ಡ ವಿಷಯ, ದೊಡ್ಡ ಕೆಲಸ. ಅದಕ್ಕೆ ಇವ ಕೆಲಸ ಕಾಪಾಡಿಕೊಳ್ಳುವುದಕ್ಕೆ ಹೀಗೆ ಮಾಡ್ತಾ ಇರುವುದು. ಈ ಕಳ್ಳರನ್ನು, ಈ ಚೋರನನ್ನು ಇವು ಹುಟ್ಟಿದ್ಯಾವಾಗ? ಅಷ್ಟಮಿಯ ಮಧ್ಯರಾತ್ರಿ ಕತ್ತಲೆಗೆ ಕಳ್ಳರೆಲ್ಲ ಕೆಲಸ ಬಿಟ್ರು ಪಾಪ. ಈಗ ಅವರು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಾದ್ರೆ ಕಳ್ಳತನದಿಂದ ಒಳ್ಳೆ ಸಂಪಾದನೆ. ಇತ್ತೀಚೆಗೆ ಇವು ಹುಟ್ಟಿದ ಮೇಲೆ ಕಳ್ಳರಿಗೆ ಕೆಲಸವೇ ಇಲ್ಲ. ಯಾಕಿಲ್ಲ? ಇವನೇ ದೊಡ್ಡ ಕಳ್ಳ. ಇವನಿಗೆ ಸಾಕಾಗುದಿಲ್ಲ. ಇವ ಮೊದಲೆಲ್ಲ ಸಣ್ಣ ಪುಟ್ಟದ ಮನೆ ನಮ್ಮ ತಮ್ಮ ದುಶ್ಯಾಸನ ಇರುವುದು. ಯಾಕೆ ನಮ್ಮ ತಮ್ಮ ಇರುವುದು? ಅದರಲ್ಲಿ ಇದ್ದದ್ದು ತಮ್ಮನೇ. ಯಾರು ತಮ್ಮ? ನಿಮ್ಮ ಅಪ್ಪನ ತಮ್ಮ. ಅಪ್ಪನ ತಮ್ಮ. ಈಗ ನನ್ನ ತಮ್ಮ. ನಿನ್ನ ತಮ್ಮ. ಇನ್ನು ಅಪ್ಪ ಹೋದ ಮೇಲೆ ಈ ಅರಮನೆಯಲ್ಲಿ ನಾನಿರುವುದು. ನೀನಿರು. ಅಷ್ಟು ಬೇಗ ಹೋಗುದಿಲ್ಲ ಅವರು ಹೇಳಿದ್ದು. ಅದೇ. ಆದ್ರೆ ಯಾಕೆ ಉಳಿಯಲಿಲ್ಲ ಕೇಳಿದ್ರೆ, ಮನೆಗೆ ಬೆಂಕಿ ಕೊಡುವವರೆಲ್ಲ ಇದ್ದಾರೆ. ಹೌದು. ಮೈ ಮರೆತು ನಿದ್ದೆ ಮಾಡ್ಲಿಕ್ಕೆ ಇಲ್ಲ. ನನಗೆ ಒಂದು ಅದರಲ್ಲಿ ಭಾರಿ ಪಶ್ಚಾತ್ತಾಪ ಉಂಟು. ಯಾರು ನಿನಗ? ಆಗ್ಲಿ ಅಪ್ಪ, ಇಷ್ಟು ವರ್ಷದ ಮೇಲಾದ್ರೂ ನಿನಗೊಂದು ಪಶ್ಚಾತ್ತಾಪ ಬಂದ. ಯಾಕೆ ಕೇಳು? ಯಾಕೆ? ಅಷ್ಟು ಖರ್ಚು ಮಾಡಿ ನನಗೆ ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಯಾರ್ಯಾರು ಕೊಟ್ರಲ್ಲ. ಅದು ನಾನು ಅಷ್ಟು ಖರ್ಚು ಮಾಡಿ ನಾವೇ ಕೊಡಬೇಕು ಅಂತ ಇದ್ದದಕ್ಕೆ ಯಾರ್ಯಾರು ಕೊಟ್ಟು ಹೋದ್ರಲ್ಲ, ಯಾರ್ಯಾರೋ ಸತ್ತು ಹೋದ್ರಲ್ಲ. ಹೋಗ್ಲಿಕ್ಕೆ ಕಾರಣ ಬೆಂಕಿ ಕೊಟ್ಟವರು. ಹೌದು. ಬೆಂಕಿ ಕೊಡುವಾಗ ಅವರು ಯಾರು ಮಲಗಿದ್ದಾರೆ ನೋಡ್ಲಿಲ್ಲ. ಅವರು ಬದುಕಿಕೊಳ್ಳುವುದಕ್ಕಾಗಿ ಕೊಟ್ಟರು ಹೋದ್ರು. ಪಾಪ ಬಡತಾಯಿ ಮಕ್ಕಳು ಸತ್ತೋದ್ರು. ಅದು ವಿಷಯ ಬೇರೆ. ನಾವು ಹೇಗೆ ಗೊತ್ತಾ, ನಾವು ದೀಪಾವಳಿಗೆ ಹಚ್ಚಲಿಕ್ಕೆ ಅಂತ ತಂದ ಸಿಡಿಮದ್ದಿಗೆ ಯಾರ್ಯಾರು ಬೆಂಕಿ ಕೊಟ್ಟು ಸಂತೋಷ ನೋಡಿದ್ರಲ್ಲ, ನಾವು ಖರ್ಚು ಮಾಡಿದ್ದೇ ಬಂತಲ್ಲ. ಇದು ವಿಷಯ. ಅದಲ್ಲ. ಯಾಕೆ ಕೇಳಿದ್ರೆ, ಧರ್ಮರಾಯನ ಮುಖವಾಣಿಯಾಗಿ ಬಂದಂತಹ ನನಗೆ ನೀನು ಊಟ ಮಾಡಬಹುದು ಅಂತ ಎಷ್ಟೇ ಹೇಳಿದ್ರು ನನಗೆ ಊಟ ಮಾಡುವುದು ಸಹ್ಯ ಕಾಣಲಿಲ್ಲ. ಯಾಕೆ ಕೇಳಿದ್ರೆ, ನಾನು ಇಬ್ಬರ ಮಧ್ಯದಲ್ಲಿ ಬಂದದ್ದಲ್ಲ. ಧರ್ಮರಾಯನ ಮುಖವಾಣಿಯಾಗಿ ಧರ್ಮರಾಯ ಏನು ಹೇಳಿದ್ದಾನೋ ಅದನ್ನ ಹೇಳುವುದಕ್ಕೆ ಬೇಕಾಗಿ. ಅವ ಹೇಳಿದಷ್ಟೇ ಹೇಳಬೇಕು ಅಂತಿಲ್ಲ. ಬೇಕಾದ್ರೆ ನನ್ನದ್ದು ಹೇಳಬಹುದು. ನಾನು ಅವನ ಒಡೆಯನಾಗಿಯೇ ಬಂದವನಿದ್ದೇನೆ. ನೀನು ಹೇಳಿದ್ದನ್ನ ಅವನಿಗೆ ಹೇಳುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಬಂದವನು ನಾನಿದ್ದೇನೆ. ನೀನು ನನ್ನನ್ನು ಹಗೆ ಅಂತ, ಪಾಂಡವರನ್ನ ಹಗೆ ಅಂತ ಒಪ್ಪಿಕೊಂಡ ಮೇಲೆ ನಾನು ಕೂಡ ಹಗೆಯಾಗಿ ನಿನಗೆ ಶೋಭಿಸ್ತೇನೆ. ಹಗೆಗಳ ಮನೆಯಲ್ಲಿ ಊಟವನ್ನ ಮಾಡಬಾರದು ಎನ್ನುವಂತ ಉದ್ದೇಶದಿಂದ ನಾನು ಊಟ ಮಾಡಲಿ. ಬಿಡು, ಆ ಬಗ್ಗೆ ಇನ್ನು ಮಾತಾಡುದಿಲ್ಲ ನಾನು. ಯಾಕಂದ್ರೆ ನನಗೆ ನೀನು ಊಟ ಮಾಡದೇ ಇರುವ ವಿಷಯದಲ್ಲಿ ಬೇಸರ ಆಗಿದೆ ಅಂತಲ್ಲ, ನನಗೆ ಮಾತಾಡ್ಲಿಕ್ಕೆ ಒಂದದು ವಿಷಯ. ಹೌದು. ನಾನು ಸುಮಾರು ವಿಷಯ ಮಾತಾಡ್ಲಿಕ್ಕೆ ಉಂಟು. ಅದು ಒಂದು ವಿಷಯ. ಹೌದು. ಅದನ್ನೇ ಮಾತಾಡುವುದಿದ್ರೆ ಪೂರ್ತಿ ಅದರಲ್ಲೇ ಮಾತಾಡಬಹುದು. ಸರಿ. ನನಗೆ ಅದನ್ನು ಬೆಳೆಸಲಿಕ್ಕೆ ಮನಸ್ಸಿಲ್ಲ. ನೀನು ಯಾರು? ಗೋಪಾಲಕೃಷ್ಣ. ಗೋಪಾಲಕೃಷ್ಣ. ನೀನು ಗೋಪಾಲ. ನೀನು ಊಟ ಮಾಡದೇ ಇದ್ದದ್ದನ್ನೆಲ್ಲ ಗೋಗಳಿಗೆ ಕೊಟ್ಟಿದ್ದೆ. ಅದು ನೀನು ತಿಂದ ಹಾಗೆ, ತೊಂದರೆ ಇಲ್ಲ. ಹೌದು. ನಿನಗೆ ಊಟ ಮಾಡ್ಲಿಕ್ಕೆ ಅಂತ ಯಾವುದೆಲ್ಲ ಮಾಡಿದೆ ಅದನ್ನೆಲ್ಲ ಗೋಗಳಿಗೆ ಹಾಕಿ ಅಂತ ಹೇಳಿದ್ದೆ. ನಾನು ತಿಂದ ಹಾಗೆ, ನೀನು ತಿಂದ ಹಾಗೆ, ತೊಂದರೆ ಇಲ್ಲ. ನೀನು ಪ್ರತ್ಯಕ್ಷವಾಗಿ ತಿನ್ನದೇ ಇದ್ರು ನಿನಗೆ ಸಮರ್ಪಣೆ ಆದ ಹಾಗೆ ಹಾಕಿದೆ. ಈಗ ಆಗದಿಂದ ಹೇಳ್ತಿಯಲ್ಲ, ನಾನು ಧರ್ಮರಾಯನ ಮುಖವಾಣಿ ಮುಖವಾಣಿ. ಏನು ವಾಣಿ? ಏನ್ ತಂದಿದ್ದಿ? ರಾಜಸೂಯದ್ವಾರ ಮುಗಿದ ಮೇಲೆ
ನಿನ್ನಪ್ಪನಿಂದ ದ್ಯೂತಕ್ಕೆ ಕರೆ ಬಂದ ಕಾಲಕ್ಕೆ ಧರ್ಮರಾಯ ತನ್ನ ತಮ್ಮಂದಿರನ್ನು ಕೂಡಿಕೊಂಡು ದ್ಯೂತಕ್ಕಾಗಿ ಅಲ್ಲಿವರೆಗಾಗಿ ಬಂದ. ನಿನ್ನ ಮಾತಿನಂತೆಯೇ ದ್ಯೂತಕ್ಕೆ ಏನಾದ್ರೂ ಒತ್ತೆಯನ್ನು ಇಟ್ಟದ್ದೇ ಹೌದು ಅಂತಾದ್ರೆ ಆಟದಲ್ಲಿ ಕುತೂಹಲ ಹೆಚ್ಚಾಗ್ತದೆ ಎನ್ನುವ ನಿನ್ನ ಮಾತಿಗೆ ಒಪ್ಪಿ ತನ್ನ ಸರ್ವಸ್ವವನ್ನ ಕಳೆದುಕೊಂಡು ತಮ್ಮಂದಿರನ್ನು ಹೆಂಡತಿಯನ್ನು ಸರ್ವಸ್ವವನ್ನ ಕಳೆದುಕೊಂಡ ಕಾಲಕ್ಕೆ ನಿನ್ನಪ್ಪನ ಅನುಗ್ರಹ ಆಶೀರ್ವಾದದ ಫಲರೂಪವಾಗಿ 3 ವರಗಳ ರೂಪದಲ್ಲಿ ಕಳೆದುಕೊಂಡಂತಹ ಅವರ ಆಯುಧವನ್ನು ಜೊತೆಗೆ ಅವರ ಸ್ವತಂತ್ರತೆಯನ್ನು 2 ವರವನ್ನು ಕೇಳಿದ ಕಾಲಕ್ಕೆ ಕ್ಷಾತ್ರಯಾಣಿಯಾದವಳು 3ನೇ ವರವನ್ನು ಕೇಳಬಾರದು ಎನ್ನುವಂತ ಉದ್ದೇಶಕ್ಕೆ ಬಿಟ್ಟ ಕಾಲಕ್ಕೆ ಕುಂದು ಕಳೆಗಳನ್ನ ಮರೆತು ಕಳೆ ಮಗಳೇ ಅಂತ ನಿಮ್ಮ ಅಪ್ಪ ಹೇಳಿದಾಗ ಮರೆತನಾಗಲೇ ಮಾವ ಅಂತ ಇವಳು ಹೇಳಿದಾಗ ಏನನ್ನೆಲ್ಲ ಕಳೆದುಕೊಂಡಿದ್ದೀರೋ ಮತ್ತಷ್ಟನ್ನು ನಿಮಗೆ ಹಿಂತಿರುಗಿಸುತ್ತೇನೆ, ನೀವು ಇಂದ್ರಪ್ರಸ್ಥವನ್ನ ಸೇರಿಕೊಳ್ಳಿ ಅಂತ ಹೇಳಿದ ಕಾಲಕ್ಕೆ ಮರೆತು ಪಾಂಡವರೆಲ್ಲ ಇಂದ್ರಪ್ರಸ್ಥಕ್ಕೆ ಹೋಗುವ ಕಾಲಕ್ಕೆ ಪಥ ಮಧ್ಯದಲ್ಲಿ ಮತ್ತೆ ಅವರನ್ನ ಹಿಂದೆ ಕರೆಸಿ ದ್ಯೂತವನ್ನ ಆಡಿದವರು ನೀವು. ದ್ಯೂತವನ್ನ ಆಡುವ ಕಾಲಕ್ಕೆ ಯಾರ್ಯಾರದ್ದು ಎಷ್ಟೆಷ್ಟು ಉಂಟು ಅಂತ ಶಕುನಿ ಹೇಳಿ ಆಟ ಪ್ರಾರಂಭಿಸುವ ಪೂರ್ವದಲ್ಲಿ ಈ ಆಟದಲ್ಲಿ ಸೋತವರು 12 ವರ್ಷಗಳ ವನವಾಸ, 1 ವರ್ಷ ಪಟ್ಟಣದಲ್ಲಿ ಅಜ್ಞಾತವಾಸ, 13 ವರ್ಷವನ್ನ ಕಳೆದು 14 ವರ್ಷಕ್ಕೆ ಪುನಃ ಪ್ರವೇಶವನ್ನು ಮಾಡಬಹುದು, ಪುರವನ್ನ ಹೋಗಬಹುದು ಎನ್ನುವ ನೀತಿಯನ್ನ ಆಟದ ಪೂರ್ವದಲ್ಲಿಯೇ ನಿಬಂಧನೆ ಮಾಡಿಕೊಂಡ ಕಾರಣ 12 ವರ್ಷಗಳ ವನವಾಸ, ಪಟ್ಟಣದಲ್ಲಿ 1 ವರ್ಷದ ಅಜ್ಞಾತವಾಸವನ್ನು ಪೂರೈಸಿದಂತ ಅವರು ಪುರಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿ ನಿಂತ ಕಾಲಕ್ಕೆ ಶತಾನಂದರನ್ನು ಕಳುಹಿಸಿ ಪುರಕ್ಕೆ ಹೋಗಬಹುದೇ ಅಂತ ಕೇಳಿದಾಗ ಧರಣಿಯಂ ಪಾರ್ಥಿವರು ಸೋತ ಮೇಲರಿಗಳಂ ದುರದಿ ಜಯಿಸಿಕೊಂಬುದು ನ್ಯಾಯ ಅಂತ ನೀನೇ ಆಡಿದಂತಹ ಮಾತು 13 ವರ್ಷದ ಹಿಂದೆ ಹಾಗಿರಲಿಲ್ಲ. 13 ವರ್ಷ ಕಳೆದ ಮೇಲೆ ಪುರವನ್ನು ಹೋಗಬಹುದು ಅಂತ ಹೇಳಿದಾಗ 13 ವರ್ಷದ ಹಿಂದೆ ಇಲ್ಲದ ನಿಬಂಧನೆಯನ್ನ 13 ವರ್ಷದ ನಂತರ ನೀನು ಹೇರುವುದಕ್ಕೆ ಮುಂದಾಗ್ತಾ ಇದ್ದೀಯ. ಸಂಜಯನ ಮುಖಾಂತರವಾಗಿ ಕೊಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನ ಹಿತ ಎನ್ನುವಂತ ಮಾತಿಗೆ ಒಪ್ಪಿ ಇಲ್ಲಿಯವರೆಗೆ ಬಂದವನು ನಾನಿದ್ದೇನೆ. ಒಂದು ಕೊಟ್ಟ ಮಾತಿನಂತೆಯೇ ಪಾಂಡವರದ್ದಾದಂತಹ ದಾಯ ಭಾಗವನ್ನು ನೀನು ಕೊಟ್ಟೆ ಅಂತ ಆದ್ರೆ ಇನ್ನಾದರವರು ಬಂದು ನಿನ್ನೊಡನೆ ಮುಂದಿನಂತಿರ್ಪೆವೆಂದು ಎನ್ನ ನಿಲ್ಲಿಗೆ ತಂದಿಗೆ ಕಲುಗಿದರು ಮನ್ನಿಸೈ ಕರುಣದೊಳಗೆ ಸಂಧಿಗೆ ಬಂದಂತ ನನ್ನ ಮಾತಿಗೆ ಒಪ್ಪಿ ಅವರ ದಾಯಭಾಗವನ್ನ ಅವರಿಗೆ ಕೊಟ್ಟದ್ದೇ ಹೌದು ಅಂತಾದ್ರೆ ಇನ್ನಾದರವರು ಬಂದು ನಿನ್ನೊಡನೆ ಮುನ್ನಿನಂತಿರ್ಪೆವೆಂದು. ಮುನ್ನಿನಂತೆ ಅಂತ ಹೇಳಿದ್ರೆ ಉಳಿದ ಪ್ರಕರಣಕ್ಕಿಂತ ಧರ್ಮರಾಯ ರಾಜಸೂಯಾದ್ವರ ಮಾಡುವ ಕಾಲಕ್ಕೆ ಪಾಂಡಾರದ ಬೀಗದ ಕೈಯೇ ನಿನ್ನಲ್ಲಿತ್ತಂತೆ. ಹೌದಾ? ಆ ಒಂದು ಅನ್ಯೂನ್ಯತೆಯ ಸಂದರ್ಭವನ್ನ ನನಗೆ ಗೊತ್ತಾಗಿದೆ. ಬೀಗದ ಕೈ ನನ್ನಲ್ಲೇ ಕೊಟ್ಟದ್ದು ಯಾಕೆ ಅಂತ. ನನಗೆ ನಿದ್ದೆಯೇ ಬರಬಾರ್ದು ಅಲ್ಲ, ನಿನ್ನ ಮೇಲೆ ಅಷ್ಟು ಅಭಿಮಾನ ತಮ್ಮ ಎನ್ನುವ ಭಾವ ಉಂಟು ಅಂತ. ಅಭಿಮಾನ ಅಲ್ಲ ಅದು, ಅವರಿಗೆ ಎಷ್ಟು ಸಂಗ್ರಹ ಆಗಿದೆ ಅಂತ ಸರಿ ಕೌರವನಿಗೆ ಲೆಕ್ಕ ಇರ್ಲಿ ಅಂತ. ಅವನ ಭಂಡಾರದಲ್ಲಿ ಎಷ್ಟು ಉಂಟು, ನಮ್ಮ ಭಂಡಾರದಲ್ಲಿ ಎಷ್ಟು ಉಂಟು, ನಿದ್ದೆ ಕೆಟ್ಲಿ, ಅವನಿಗೆ ನಿದ್ದೆ ಕೆಟ್ಟಾದ್ರೂ ರೋಗ ಬರ್ಲಿ ಅಂತ. ಒಂದು ರಾಜಸೂಯ ಮಾಡುವ ಕಾಲಕ್ಕೆ ಅವ ಚಕ್ರವರ್ತಿ ಆಗುವ ಆಸೆಯಿಂದ ಹೊರಟಿದ್ದಾನಂತ ನೀ ಆಕ್ಷೇಪ ಮಾಡಿದ್ರು. ಕೊನೆಗೆ ಐಕ್ಯ ಮತದಿಂದ ಒಮ್ಮತದಿಂದ ರಾಜಸೂಯಾದ್ವರದಲ್ಲಿ ನೀವೆಲ್ಲರೂ ಒಟ್ಟಿಗೆ ಕಾಲವನ್ನು ಕಳೆದದ್ದನ್ನ ನೆನಪಿಸಿಕೊಳ್ತಾ ಇದ್ದಾನೆ. ಮುನ್ನಿನಂತಿರ್ಪೆವೆಂದು ಎನ್ನ ನಿಲ್ಲಿಗೆ ಸಂದಿಗೆ ಕಳುಹಿಸಿದವನು ಅವನಿದ್ದಾನೆ. ಹಾಗಾಗಿ ನೀನಿದಕ್ಕೆ ಅಲ್ಲಲ್ಲ ಮುಂದುವರಿಲಿಕ್ಕೆ ಆಗುದಿಲ್ಲ. ಯಾಕೆ? ಇದರಲ್ಲಿ ನೀನು ಹೇಳಿದ್ದರಲ್ಲಿ ಕೆಲವು ನಮಗೆ ಕೇಳಲೇಬೇಕಾದ ಅಂಶಗಳು ಯಾವುದು? ಈಗ ರಾಜಸೂಯಾಧ್ವರದಲ್ಲಿ ನಾವು ಒಟ್ಟಿಗೆ ಇದ್ದೆವು. ಹೌದು. ಅದರ ಕೊನೆಯ ಪುಟದಲ್ಲಿ ಏನಾಗಿದೆ? ನನ್ನವರು ನೋಡ್ಲಿಕ್ಕೆ ಆಚೆ ಕರ್ಕೊಂಡು ಏನಾಯ್ತು? ಬಾಗಿಲಿದ್ದಲ್ಲಿ ಬಾಗಿಲಿರ್ಲಿಲ್ಲ, ಬಾಗಿಲು ಅಂತ ಗ್ರಹಿಸಿದಲ್ಲಿ ಇರ್ಲಿಲ್ಲ, ಉಂಟು ಇಲ್ಲ, ಇಲ್ಲ ಉಂಟು, ಇಂಟು ಇಲ್ಲ, ಹೀಗೆ ಆಯ್ತು. ಅದು ಮಯಮಂಟಪ. ಹೌದಾ? ಮಾಯೆಯಿಂದ ಕೂಡಿದ್ದು. ನೀರಿದ್ದ ಜಾಗದಲ್ಲಿ ನೀರಿರ್ಲಿಲ್ಲ, ನೀರಿಲ್ಲ ಅಂತ ಎನಿಸಿದ ಜಾಗದಲ್ಲಿ ನೀರಿದ್ದಿತ್ತು. ಎಡಬಲದ ಬದಿಯಿಂದ ಯಾರಿದ್ದದ್ದು? ಭೀಮಾರ್ಜುನ. ನಾನು ಬಿದ್ದು ಎದ್ದು ಹೊಡೆಚಾಡುವ ಕಾಲಕ್ಕೆ ಅವರು ನನ್ನನ್ನು ಕೈಕೊಟ್ಟು ಎಬ್ಬಿಸುವಾಗ ಒಂದು ಸುಹೃದರಾಗಿ, ಒಂದು ಮನೆಯವರಾಗಿ ನನ್ನ ಬಗ್ಗೆ ಅನುಕಂಪ ತಾಳಬೇಕೋ ದುರಾಗ್ರಹ ತಾಳಬೇಕೋ? ಅನುಕಂಪ ತಾಳಬೇಕು. ಆ ದ್ರೌಪದಿ ಇದ್ದಾಳಲ್ಲ, ಕೃಷ್ಣೆ, ಅವಳು ಏನ್ ಹೇಳಿದ್ಲು? ಅರಿಯದೆ ಬಿದ್ದಿದೆ ಬಾವ ಕುರುಟದ ಕುರುಕುಲ ದೇವ. ಸ್ವರ ಆಗಬಹುದು. ಅವಳ ಸ್ವರ ಇದು, ನಂದಲ್ಲ. ಅವಳ ಸ್ವರ ಅನುಕರಣೆ ಅಷ್ಟೇ.
ಏನ್ ಅವಳ ನಾಲಿಗೆಗೆ ದನ ಮೆಟ್ಟಿದ. ದನ ಮೆಟ್ಟಿದ್ರೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಹೇಳಿದ್ರು. ಅವಳಿಗೆ ಕಣ್ಣು ಕಾಣುದಿಲ್ವ ನಾನು ಬಿದ್ದದ್ದು ಯಾಕೆ ಅಂತ. ಮಯನ ಮಂಟಪ ಅಲ್ವಾ? ಹೌದು. ನಾನು ಯಾರು ಅವಳಿಗೆ? ಯಾರು? ಭಾವ ಅಲ್ವಾ? ಹೌದು ಭಾವ. ಆ ಭಾವನನ್ನು ತಮಾಷೆ ಮಾಡುದು ಅಂತ ಹೇಳಿದ್ರೆ ಭಾವ ಬೀಳ್ತಿ ಅಂತ ಗೊತ್ತಾಗಿ ಎಂತದ್ದು ಭಾವ ಬೀಳುವುದು? ಕುರುಡರ ಕುಲ ದೇವ. ನಾನು ಕುರುಡನ? ಹೌದು. ಅಲ್ಲ ನನ್ನ ಅಪ್ಪ ಕುರುಡಾದ್ರೆ ಅಲ್ಲಿ ಹುಟ್ಟಿದವರೆಲ್ಲ ಕುರುಡರು ಅಂತ ಲೆಕ್ಕವ? ಅದಾಗುದಿಲ್ಲ ಬಿಡು. ಅಲ್ಲಿಂದ ನಮಗೆ ಮತ್ಸರ ಹುಟ್ಟಿದೆ. ಒಂದು ಸರಿಯಾದದ್ದಕ್ಕೆ ಸರಿ ಇಲ್ಲದಾಗುವುದಕ್ಕೆ ಕಾರಣ ಹೇಳಿದ್ದು ನಾನು. ಸರಿ, ಅದಕ್ಕೆ ಪ್ರತಿಕಾರ ತೀರಿಸಿಕೊಂಡಾಯ್ತು. ಈಗ 13 ನಿಮ್ಮ ಅಪ್ಪ ಕೊಟ್ಟ ಕಾಲಕ್ಕೆ ಹೋಗುವಾಗ ಒಂದು ದನದಿಂದ ಹೋಗ್ತಾ ನೀವು ಪ್ರತಿಕಾರ ತೀರಿಸಿಕೊಂಡು. ಪ್ರತಿಕಾರ ಅಲ್ಲ, ಅದು ನನ್ನ ಎಣಿಕೆಯಂತೆ ಆಗದೆ ಇದ್ರೆ ಎಣಿಕೆಯಂತೆ ಆಗುವಲ್ಲಿ ಕೌರವ ಏನ್ ಬೇಕಾದ್ರೂ ಮಾಡ್ತಾನೆ. ಅದು ಪ್ರತಿಕಾರ ಅಲ್ಲ. ನಮಗೆ ಸಿಕ್ಕಬೇಕು ಎನ್ನುವ ನಮ್ಮ ಯೋಜನೆ ಏನುಂಟು ಅದು ನಮ್ಮ ಅಪ್ಪ ಔದಾರ್ಯದಿಂದ ಕೊಟ್ಟಾಗ ಅಡಿಮೇಲಾಯ್ತು. ಅದನ್ನು ಮತ್ತೆ ಪಡೆಯುವುದಕ್ಕೆ ಅದು ಪ್ರತಿಕಾರ. ಪ್ರತಿಕಾರ ಇನ್ನುಂಟು, ಅದಾಗ್ಲಿಲ್ಲ. ಒಂದು ಮಾತಿಗೆ ಮತ್ತೆ ಮತ್ತೆ ಪ್ರತಿಕಾರ. ಈಗ ನಮ್ಮಪ್ಪ ಕುಂದು ಕಳೆಯನ್ನು ಮರೆತು ಕಳೆ ಮಗಲೇ. ಹೌದು. ಏನೋ ಅಪಶಕುನ ಕಾಣ್ತಾ ಉಂಟು. ನಿನ್ನ ಗಂಡಂದಿರು ಮಾಡಿದಂತಹ ಪ್ರತಿಜ್ಞೆ ಇರಬಹುದು, ಏನೋ ಒಂದು ಭೀತ ಕಾರಣವಾದಂತಹ ವಿಷಯ ಇರಬಹುದು. ಅದನ್ನೆಲ್ಲ ಮರೆತು ಕಳೆ, ನಿನಗೆ ನಾ ಕೊಡ್ತೇನೆ ಅಂತ ಹೇಳಿದ್ರು. ಅದನ್ನು ಸ್ವೀಕರಿಸಿದ ದ್ರೌಪದಿ ಅದನ್ನು ಮರೆಯಬೇಕೋ ಬೇಡವಾ? ಮರಿಬೇಕು. ಮುಡಿ ಕಟ್ಟಿದ್ದಾಳ ಅವಳು? ಮುಡಿ ಕಟ್ಟುವ ಹಾಗಿಲ್ಲಲ್ಲ. ಯಾಕೆ? ರಜಸ್ವಲೆ ಅಲ್ವ ಅವಳು? ಬರಲೆಂತು ನಾ ಸಭೆಗೆ ಪುಷ್ಪವತಿ ಇದ್ದೇನೆ ಮಗನೇ ಅಂತ ದುಶ್ಯಾಸನಲ್ಲಿ ಹೇಳಿಲ್ವಾ? ಹೌದು ಹೌದು. ಆದ್ರಿಂದ ಕಟ್ಲಿಲ್ಲ. ಈಗ ಇಂದ್ರಪ್ರಸ್ಥಕ್ಕೆ ಹೋಗಿ ತಾನು ಕಟ್ಟುವ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ಲು. ಹೋಗ್ಲಿಕ್ಕೆ ನೀವು ಬಿಡ್ಲಿಲ್ಲ ಅಲ್ಲ, ಮಧ್ಯದಿಂದ ಹಿಂದೆ ಕರೆದ. ಎರಡನೇ ದ್ಯೂತ. ಹೌದು. ನಾನು ಪ್ರಾರಂಭದ ದ್ಯೂತದ ಲೆಕ್ಕ ಉಳಿದದ್ದನ್ನು ಹೇಳುವುದು. ಪ್ರಾರಂಭದ ದ್ಯೂತದಲ್ಲಿ ಅವಳಿಗೆ ನಮ್ಮಪ್ಪ ಕೊಡುವ ಹೊತ್ತಿನಲ್ಲಿ ಕೇಳಿದ ಮಾತನ್ನು ಅವಳು ಈಡೇರಿಸಿಯೇ ಕೇಳುವುದಕ್ಕೆ ಹಕ್ಕುದಾರಳು ಹೌದು ಅಂತ ಇದ್ರೆ ಆ ಮುಡಿಯನ್ನು ಅವಳು ಕಟ್ಟಬೇಡುವ? ಕಟ್ಟಬೇಕು. ಕಟ್ಲಿಲ್ಲಲ್ಲ. ಈಗ ಅವಳು ಇಲ್ಲಿಂದ ಹೋಗುವ ಕಾಲಕ್ಕೆ ಮರೆತ ನೆಲೆ ಮಾವ ನಿಮ್ಮ ತಲೆಯಲ್ಲಿ ಅದೊಂದು ಬಂತು ಅಂತ ಅದನ್ನ ನಾನು ಮರೆತಿದ್ದೇನೆ ಅಂತ ಹೇಳುವ ಕಾಲಕ್ಕೆ ಅವಳು ಮುಡಿ ಕಟ್ಟದೇ ಇದ್ದದ್ದು ಅಥವಾ ಅವಳನ್ನು ಮೊದಲು ಪಚಾರಿಸಿದ್ದು? ನಾನು ಕೇಳಿದ್ದು ಪ್ರಕರಣ ಯಾವ್ದು ಅರ್ಥ ಆಗ್ತದಲ್ಲ ನಿನಗೆ? ನಮ್ಮ ಅಪ್ಪ ಕೊಡುವ ಕಾಲದಲ್ಲಿ ಅವಳು ಇಲ್ಲಿ ಏನು ಹೇಳಿದ್ರು, ಅವಳು ಏನು ಕೇಳುವುದಕ್ಕೆ ಅರ್ಹಳಾದಳು, ಅಲ್ಲಿಗೆ ಮುಗೀತದ ಲೆಕ್ಕ. ಹೌದು. ಆಗ ಬಿಚ್ಚಿದಂತಹ ಮುಡಿಯನ್ನು ಅವಳು ಕಟ್ಟಬೇಕಿತ್ತು. ಅವಳು ಕಟ್ಟಲಿಲ್ಲ. ಯಾಕೆ? ಮುಡಿ ಅಲ್ಲೇ ಬಿಚ್ಚಿದ್ರೆ ಕಟ್ಟಬಹುದಿತ್ತು. ಮುಡಿ ಬಿಚ್ಚಿದ್ದಲ್ಲ, ಮತ್ತೆ ಅರಮನೆಯಿಂದ ಬಿಚ್ಚಿದ್ದು ಮುಡಿ. ಮತ್ತೆ ಅರಮನೆಯನ್ನು ಸೇರಿಕೊಂಡು ಕಟ್ತಾ ಇದ್ಲು. ಅದು ಆ ಪ್ರಕರಣ ಎಲ್ಲ ಪ್ರತಿಜ್ಞೆ ಒಳಗೆ ಉಂಟು. ಹೌದು. ನಾನು ಗೆದ್ದೆ, ಅವಳು ದುಕೂಲವನ್ನು ಬಿಡಿಸಲಿಲ್ಲ. ಪಾಂಡವರಲ್ಲಿ ಹೇಳಿದಾಗ ಅವರು ಬಿಡಿಸಿದ್ರು. ನಾನು ಅವಳನ್ನು ವಿವಸ್ತ್ರಳನ್ನಾಗಿಸಬೇಕು ಅಂತ ಸೀರೆಗೆ ಕೈ ಹಾಕಲಿಕ್ಕೆ ಹೇಳಿದ್ದಲ್ಲ. ದಾಸಿಯಾದವಳು ಉಡಬೇಕಾದ ಬಟ್ಟೆಯನ್ನು ಉಡುವುದಕ್ಕೆ ಮೊದಲು ಉಟ್ಟ ಬಟ್ಟೆಯನ್ನು ಕಳಚು ಅಂತ ನಾವು ಹೇಳಿದಾಗ ಆಗುವುದಿಲ್ಲ ಅಂತ ಹೇಳಿದವಳಿಗೆ ಹಾಗೊಂದು ನಿರ್ಬಂಧವನ್ನು ಹೇರಿದ್ದವು. ಆ ಪ್ರಕರಣವನ್ನು ಅವಳು ಮರೆತದ್ದೇ ಹೌದು ಅಂತ ಇದ್ರೆ ಅವರು ಇನ್ನೂ ಆ ಪ್ರಕರಣದಲ್ಲಿ ಇರುವ ದ್ವೇಷವನ್ನು ಕಟ್ಟುವುದಕ್ಕಿಲ್ಲ. ಬಿಡು. ಈಗ ಎರಡನೇ ಹಂತಕ್ಕೆ ನಾವು ಬರುವ. ಈಗ ನೀನು ಹೇಳಿದ ಹಾಗೆ 12 ವರ್ಷ ಮತ್ತೆ 1 ವರ್ಷ ಮೇಳ ಅಜ್ಞಾತವಾಸ, 14ನೇ ವರ್ಷದಲ್ಲಿ ಮರಳಿ ಪಟ್ಟಣವ ಹೋಗುವುದು ಎನ್ನುವ ವಾಕ್ಯವನ್ನೇ ನಾವು ಒಪ್ಪಿದ್ರೆ ಈಗ ಯಾರಿಗೆಲ್ಲ ವನವಾಸ ಅಜ್ಞಾತವಾಸ? ಪಾಂಡವರಿಗೆ. ಪಾಂಡವರು ಅಂತ ಹೇಳಿದ್ರೆ 5 ಜನ ಬಂತು. ಆ ಕೃಷ್ಣೆಯನ್ನು ಸೇರಿಸಿ ಹೌದಲ್ಲ? ಹೌದು. ಆ ಅರ್ಜುನ ನಮ್ಮ ಭೂಮಿಯ ಮಾನದಂತೆ ದೇವಲೋಕದಲ್ಲಿ 5 ವರ್ಷ ಇದ್ದ. ಹಾಗಾದ್ರೆ ವನವಾಸ ಪೂರ್ತಿ ಆಗಿದೆ ಅಂತ ಲೆಕ್ಕವ, ಆಗ್ಲಿಲ್ಲ ಅಂತ ಲೆಕ್ಕವ? ದೇವಮಾನದಲ್ಲಿ ದೇವತೆಗಳಿಗೆ ಸಹಾಯವನ್ನು ಮಾಡುವುದಕ್ಕೆ ಬೇಕಾಗಿ ಹೋದದ್ದು, ಅದು ವನವಾಸದ ಲೆಕ್ಕವೇ ಬರ್ತದೆ. ಈ ವನವಾಸ ಅಂತ ಹೇಳಿದ್ರೆ ನಾಡಿನ ನಾಗರಿಕರಿಂದ ದೂರ ಉಳಿಯುವುದು ಅಂತ ಒಂದು ಅರ್ಥ. ಹೌದು. ನಾಡಿನ ನಾಗರಿಕರಿಂದ ದೂರ ಉಳಿದದ್ದು. ಈಗ ನಾಡಿನ ನಾಗರಿಕತೆಯಲ್ಲೇ ಇಲ್ಲದೆ ಕಾಡುವಾಸವೇ ಇರಬೇಕು ಅಂತ ಹೇಳಿದಲ್ಲಿಗೆ ಪಟ್ಟಣ ಅಲ್ವಾ ದೇವಲೋಕ? ಹೌದು. ಅಲ್ಲಿ ಇದ್ರೆ ಅದು ಪೂರ್ತಿ ಆಗ್ತದ? ಈಗ ಅದು ಪೂರ್ಣ ಆಗ್ಲಿಲ್ಲ ಅಂತ ಆದ್ರೆ ಬಂದ ಶತಾನಂದರಲ್ಲಿ ನೀನು ಏನ್ ಹೇಳ್ಬೇಕಿತ್ತು ಕೇಳಿದ್ರೆ, ಪಾಂಡವರದ್ದು ವನವಾಸ ಪೂರ್ಣ ಆಗ್ಲಿಲ್ಲ, ಪೂರ್ಣವಾದ ಮೇಲೆ ಕೊಡ್ತೇನೆ ಅಂತ ಹೇಳ್ಬೇಕಿತ್ತು. ಇವರು ಸೋತ ಮೇಲೆ ದುರದಲ್ಲಿ ಪಡೆಯಬೇಕು ಎನ್ನುವ ಮಾತು ಹೇಳಿದ್ಯಾಕೆ? ನಾನು ಏನು ಹೇಳ್ತೇನೆ, ನಾನು ಇನ್ನೊಂದು ಸುತ್ತಿನಲ್ಲಿ ಮತ್ತೊಂದು ಹೇಳ್ತೇನೆ. ನಾನೀಗ ನಿನ್ನಲ್ಲಿ ಕೇಳಿದ್ದಕ್ಕೆ ಉತ್ತರ ಕೊಡು. ಅಲ್ಲಲ್ಲ, ನಾನು ಅವರಲ್ಲಿ ಏನು ಹೇಳ್ತೇನೆ ನೀನು ಮುಖ್ಯ ಅಲ್ಲ. ನಾನು ಕೊಡುವುದಿಲ್ಲ ಅಂತ ಹೇಳುವಲ್ಲಿ 1000 ಹೇಳ್ತೇನೆ. ನಾನು ಶತಾನಂದರಲ್ಲಿ ಒಂದು ಹೇಳಿದೆ, ಇವರಲ್ಲಿ ಸಂಜಯನಲ್ಲಿ ಮತ್ತೊಂದು ಹೇಳಿದ್ದೇನೆ, ನಿನ್ನಲ್ಲಿ ಇನ್ನೊಂದು ಹೇಳ್ತೇನೆ. ನನಗೆ ವಿಷಯ ಅದಲ್ಲ. ನನಗೀಗ ಮುಖ್ಯವಾಗಿ ಬೇಕಾದದ್ದು ನಾನು ಕೊಡದೇ ಇರುವಲ್ಲಿ ಏನೆಲ್ಲ ಪ್ರಶ್ನೆ ಬರ್ತದೆ ಅಂತ ವಿಷಯ ನನಗೆ. ಹೌದು. ಈಗ ನಾನು ಮಹಾಪರಾಧಿ, ನಾನು ಕೆಲವೆಲ್ಲ ಮಾಡಿದ್ದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಕೌರವ ದುಷ್ಟ. ನೀನು ಮೊನ್ನೆ ಸಂಜಯನಲ್ಲಿ ಎಂತದ್ದು ಹೇಳಿತು?
ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಧಾತ್ರಿಯನೆಲ್ಲವನ್ನು ಮತ್ತೆ ಎಂತದಕ್ಕೆ ಇದು ಹೇಳುದು 13 ವರ್ಷ ಕಳೆದ ಮೇಲೆ ಅವರು ಬರಬೇಕು ಅಂತ ನೀನ್ ಹೇಳ್ತಿ. ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಧಾತ್ರಿಯನಾಡುವ ಭೂಪಕ್ಷೇಮವೇ ಅಂತ ನೀನ್ ಹೇಳ್ತಿ. ನಿನಗೆ ದ್ಯೂತವೇ ಕೃತ್ರಿಮ ಅಂತ ಗೊತ್ತುಂಟು. ಮತ್ತೆ ಕೃತ್ರಿಮದಲ್ಲಿ ಹೇಳಿದ ವರ್ಷಕ್ಕೆ ಲೆಕ್ಕ ಉಂಟಾ? ಅಂದ್ರೆ ಲೆಕ್ಕ ಇಲ್ಲ ಅಂತ ಸುಮ್ಮನೆ ಹೇಳುದು. ಈಗ ಕೃತ್ರಿಮ ಅಂತ ನೀನೇ ಹೇಳುದಿದ್ರೆ ಮತ್ತೆ 13, 14 ಅಂತ ಲೆಕ್ಕ ಉಂಟಾ? ಲೆಕ್ಕ ಇಲ್ಲ, ಸುಮ್ಮನೆ ಹೇಳಿದ್ದದು. ಹಾಗಾದ್ರೆ 13 ವರ್ಷದ ಹಿಂದೆ ಹೇಳಿದ್ದಕ್ಕೂ 13 ವರ್ಷದ ನಂತರ ಹೇಳುವುದಕ್ಕೂ ಲೆಕ್ಕ ಇಲ್ಲ. ಲೆಕ್ಕ ನೀನ್ ಹೇಳಿದ್ದಲ್ವಾ, ಕೃತ್ರಿಮದ ದ್ಯೂತದಲ್ಲಿ ಪಾಂಡು ಪುತ್ರರ ಸೋಲಿಸಿ ಧಾತ್ರಿಯಾಳುವ ಭೂಪಕ್ಷೇಮ. ಹಾಗಾದ್ರೆ ದ್ಯೂತ ಕೃತ್ರಿಮದಲ್ಲಲ್ವಾ? ಅಲ್ಲ, ಹೌದು ಅಂತ ನೀನು ಒಪ್ಪಿದ್ರೆ ಕೃತ್ರಿಮದ ಲೆಕ್ಕವನ್ನು ಲೆಕ್ಕ ಮಾಡುವುದು ಹೇಗೆ? ಈಗ ಕೃತ್ರಿಮ ಅಂತ ಒಂದನ್ನು ನಾವು ಎಣಿಸಿದ್ರೆ ಆಟದಲ್ಲಿ ಕೃತ್ರಿಮ, ಹೌದಾ? ಹೌದಾ? ಆ ಕೃತ್ರಿಮದಲ್ಲಿ ಎಲ್ಲ ಕೃತ್ರಿಮ ಬಂತು. ಇನ್ನೂ ಒಂದು ಕೇಳಲಿಕ್ಕೆ ಉಂಟು. ಇಲ್ಲಿ ದ್ರೌಪದಿಯನ್ನು ಕೇಳಿದಳಂತೆ, ಆ ಗಂಧರ್ವ ಕಟ್ಟಿಕೊಂಡು ಹೋದ ಹಗ್ಗದ ಗಾಯ ಮಾಸಿಯಾಗಿದ. ಇನ್ನು ಹಾಗೆ ಇದೆಯಾ? ಅದು ಯಾಕೆ? ಕಾರಣ ಉಂಟು. ಏನು? ಇನ್ನು ನೋವುಂಟು ಅಂತ ಇವತ್ತು ನೀನು ಇಷ್ಟು ಮಾತನಾಡುವುದಕ್ಕೆ ಕಾರಣ ಪಾಂಡವರ ಕೊಡುಗೆ ಇದೆ ಅಂತ ಭಾವಿಸಿಕೊಳ್ಳಬೇಕು. ಅವತ್ತು ಚಿತ್ರಸೇನ ಎನ್ನುವಂತ ಗಂಧರ್ವ ನಾಗಪಾಶೆಯಿಂದ ನಿನ್ನನ್ನು ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಧೈರ್ಯದಲ್ಲಿ ನೀನು ಮಾತಾಡ್ತಾ ಇದ್ದೀಯೋ, ನಿನ್ನ ಮಿತ್ರನಾದಂತಹ ಕರ್ಣನು, ಇವರೆಲ್ಲ 28 ಜನ ಸಹಿತ ವಿಕರ್ಣನ ರಥ ಹತ್ತಿ ಹಾರಿದವರಿದ್ದಾರೆ. ಆ ಕಾಲಕ್ಕೆ ಚಿತ್ರಸೇನೆ ಎನ್ನುವಂತ ಗಂಧರ್ವ ನಿನ್ನನ್ನು ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಭೀಮಾರ್ಜುನರೇ ಬಂದು ನಿನ್ನನ್ನು ಬಿಡಿಸಿಕೊಂಡು. ನಾನು ಹೇಳಿದ್ದೇನೋ? ಹೇಳಿಲ್ಲ. ಬಿಡಿಸಲಿಕ್ಕೆ ನಿನ್ನ ಹೆಂಡತಿ ಭಾನುಮತಿ ಹೆಂಡತಿ ಹೇಳಿರ್ಬೋದು. ನಾನು ಹೇಳಿದ್ದೇನೋ? ನಿನಗೆ ಹೆಂಡತಿ ಹೇಳಿದ್ದಾಗ ಹೆಂಡತಿ ಹೇಳಿದ್ದನ್ನು ನಾನು ಕೇಳ್ತೇನೆ ಅಂತ ಏನೂ ಇಲ್ಲ. ನಿನ್ನಾಗಲ್ಲ. ನಾನು ಹೆಂಡತಿ ಹೇಳಿದ್ದನ್ನು ಕೇಳ್ತೇನೆ ಅಂತ. ಈಗ ಯಾರು ಹೇಳಿದ್ ಕೇಳುದು? ನಾನು ಹೇಳಿದ್ದನ್ನೇ ಕೇಳುದು. ನೀನು ಭೀಷ್ಮರ ಹೇಳಿದ್ ಕೇಳುವುದಿಲ್ಲ. ನನಗೆ ಬೇಕಾದದ್ದನ್ನು ಹೇಳಿದ್ರೆ ಮಾತ್ರ ನಾನು ಕೇಳುದು. ಹಾಗಾದ್ರೆ ನಿನಗೆ ನ್ಯಾಯ ಆಗಬೇಕು ಅಂತಿಲ್ಲ. ಇಲ್ಲಿ ಕೇಳು, ನನ್ನನ್ನು ಯಾಕೆ ಬಿಡಿಸಿದ್ದವರು? ಯಾಕೆ? ಧರ್ಮರಾಯ ಹೇಳುವುದಿಲ್ಲ ನಾನು. ಮತ್ತೆ ಆ ಶಬ್ದ ಬಂದ್ರೆ ನನಗೆ ಮತ್ತೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅವನ ತಮ್ಮಂದಿರು ಮಾಡಿದ ಪ್ರತಿಜ್ಞೆಯ ಗುರಿ ಬೇರೆಯವರಿಂದ ಕಡಿಯಲ್ಪಟ್ರೆ ಅವರಿಗೆ ಕಡಿಲಿಕ್ಕೆ ಮತ್ತೆ ಹರಿಕೆಗೆ ಜನ. ಅದಕ್ಕಿಂತ ಮೊದಲು ಏನ್ ಹೇಳಿದ್ದಾನೆ ಗೊತ್ತುಂಟು. ಯಾರ್ಯಾರು ಮಾಡುವುದನ್ನು, ನಾವು ಮಾಡುವುದನ್ನು ಯಾರ್ಯಾರು ಮಾಡಿದ್ದು ಮಾಡ್ಲಿ ಅಂತ ಹೇಳಿದ್ದಾರೆ. ಆದ್ರೂ ಇವ ಯಾಕೆ ಬಿಡಿಸಿದ ಕೇಳಿದ್ರೆ ಇದೆ ನೋಡು. ಅವರು ಬಿಡಿಸಿ ಈಗಲೂ ಅವರ ಕಟಕಿಯಲ್ಲಿ ಮಾಡುವುದು. ಅವ ಬಂಧಿಸಿದ್ದು ಈಗ ಒಂದು ಸುಹೃದಯತೆಯಿಂದ ಮಾತಾಡುವುದಿದ್ರೆ ಅದನ್ನು ಮಾತಾಡ್ಲಿಕ್ಕೆ ಉಂಟಾ? ನೀನು ಮಾಡಿದ್ದನ್ನು ನೆನೆಸಿಕೊಂಡ್ರೆ ನಿನ್ನನ್ನು ಬಿಡಿಸುವುದ, ನಿನ್ನ ಪ್ರಾಣ ಉಳಿಸುವುದ ಏನಾದ್ರೂ ಮಾಡುವುದಿತ್ತ? 6 ಸಹೃದಯರಾದಂತಹ ಪಾಂಡವರು ಬೇರೆಯವರಿಂದ ತೊಂದರೆಯಾದ ಕಾಲಕ್ಕೆ ನಾವು 105 ಮಂದಿ, ನಮ್ಮೊಳಗೆ ಸಂಘರ್ಷವಾದ ಕಾಲಕ್ಕೆ 100 ಬೇರೆ 5 ಬೇರೆ ಅಂತ ನಿನ್ನ ಕುರಿತಾಗಿ ಕರುಣೆ ಮಾಡಿದು ಅವರನ್ನು ಬಿಡಿಸಿದ್ದಾರೆ. ಭೀಮ ಕೇಳಿದ್ದಾರಂತೆ, ನನ್ನ ತೊಡೆ ಹೇಗುಂಟು ಅಂತ. ತೊಡೆಗೆ ಕ್ಷೇಮವೇ? ಈಗ ನನ್ನ ತೊಡೆಗೆ ಕ್ಷೇಮ ಆದ್ರೆ ಅವನಿಗೇನು ಕೇಳಿದ್ದು? ಈಗ ಒಬ್ಬರನ್ನು ಕೇಳುವುದಾಗ ನಿಮ್ಮ ತೊಡೆ ಸರಿ ಉಂಟಾ ಅಂತ ಅಲ್ಲ, ತಲೆ ಸರಿ ಉಂಟಾ ಅಂತ ಕೇಳಿದ್ರೆ ಸರಿ. ಅವನ ಪ್ರತಿಜ್ಞೆ ನೆನಪಾಡ್ಕೊಂಡದ್ದು. ಹಾಗಾದ್ರೆ ಅದೆಲ್ಲ ಉಂಟು. ಈಗ ನಾನೊಬ್ಬ ಅಪರಾಧಿ ಅಂತ ತಿಳಿದ್ರೆ ಹೇಗೆ ಮುಂದೆ ಬರುವುದು? ಕಾರಣ ಉಂಟು. ಏನು? ಯಾಕೆ ಕೇಳಿದ್ರೆ ಈಗ ನೀನು ಹೇಳಿದಾಗ ಭೀಮ ತೊಡೆಗೆ ಕ್ಷೇಮವೇ ಎಲ್ಲ ಕೇಳಿದ್ದು, ಪ್ರತಿಜ್ಞೆ ಮಾಡ್ಲಿಲ್ವಾ? ಎಲ್ಲರೂ ಪ್ರತಿಜ್ಞೆಯನ್ನ ಮಾಡಿದ್ದಾರೆ, ಆಯ್ತಾ? ಪ್ರತಿಜ್ಞೆ ಮಾಡಿದ ಪ್ರಕಾರವಾಗಿ ನೀನು ಒಪ್ಪಿ ಇನ್ನು ಮುಂದೆ ನೀನು ಸಂಧಾನಕ್ಕೆ ಒಪ್ತೀಯ ಅಂತಾದ್ರೆ ನೀ ಮಾಡಿದ ಅಪರಾಧವಾ ಹಿಂದೆ ಪ್ರತಿಜ್ಞೆ ಮಾಡಿದ್ದಾರೆ, ಅವರನ್ನು ದ್ವೇಷವನ್ನು ಮನದಲ್ಲಿ ಇಟ್ಟುಕೊಂಡಿದ್ದಾರೆ. ನೀನು ಬಿಟ್ಟರು ಅವರು ಬಿಡುವುದಿಲ್ಲ ಅಂತ ನಿನ್ನ ಮಾತಿನ ಅರ್ಥವಾ? ಅವರು ಮರೀತಾರೆ. ಅವತ್ತು ಪ್ರತಿಜ್ಞೆ ಮಾಡಿದ್ದವುದು ಪ್ರತಿಜ್ಞಾ ವಾಕ್ಯವನ್ನು ಸರಿ ನೀನು ಕೇಳಿರಬೇಕು ಅಂತ ಭಾವಿಸಿಕೊಳ್ತೇನೆ. ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿತಾಕ್ಷಕಿತವ ಸಹದೇವ ಅನಿಶ್ಯಾಮಿ. ಇದು ಯಾವಾಗ? ಯುದ್ಧವಾದರೆ ತನ್ನೋ ಯುದ್ಧ ಭವಿಷ್ಯತಿ, ದೇವತೆಗಳು ನಡೆಸಲಿ. ಸತ್ಯಂ ದೇವ ಕರಿಷ್ಯಾಮಿ. ಸರಿ. ಯುದ್ಧವಾದರೆ ದೇವತೆಗಳನ್ನು ಇದನ್ನು ಸತ್ಯವಾಗಿಸಲಿ. ಸರಿ, ಹೌದಾ? ನಾನು ದ್ರೌಪದಿಗೆ ಮಾತು ಕೊಟ್ಟದ ಹಾಗೆ ಪಾಂಡವರಾಡಿದಂತಹ ಮಾತನ್ನ ಕೂದಲೆಳೆಯೂ ತಪ್ಪದ ಹಾಗೆ ನಾನು ನಡೆಸ್ತೇನೆ ಅಂತ ವನದಲ್ಲಿ ಮಾತು ಕೊಟ್ಟದ್ದು. ಈಗ ನಾನು ಭೀಮನಿಗೆ ವಿಷ ಹಾಕಿದ್ದು ಸರಿಯಾ? ತಪ್ಪು. ನಾನು ಅವರು ಇದ್ದ ಮನೆಗೆ ಬೆಂಕಿ ಕೊಡುವುದಕ್ಕೆ ಪ್ರಯತ್ನಿಸಿದ್ದು ಸರಿಯಾ? ತಪ್ಪು. ನಾನು ದ್ರೌಪದಿಯ ವಸ್ತ್ರಾಕ್ಷೇಪ ಮಾಡುವುದಕ್ಕೆ ಮುಂದಾದದ್ದು ಸರಿಯಾ? ತಪ್ಪು. ಪಾಂಡವರನ್ನು ದ್ಯೂತ ಮುಖದಲ್ಲಿ ಕೃತ್ರಿಮದಿಂದ ಸೋಲಿಸಿ ಅಟ್ಟಿದ್ದು ಸರಿಯಾ? ತಪ್ಪು.
ಇದೆಲ್ಲ ಯಾವ ದೋಷವನ್ನು ಸೂಚಿಸ್ತದೆ? ಯಾವ ದೋಷ? ಆತ ತಾಯಿ ತರದ ದೋಷವನ್ನು ಸೂಚಿಸ್ತದೆ. ಹೌದು. ಈಗ ಶಾಸ್ತ್ರಗಾರನಾದ ನೀನು ಹೇಳು. ಹೌದಾ? ಇಷ್ಟೆಲ್ಲ ಮಾಡಿದ ನಾನು ಈಗ ಸರಿಯಾಗಬೇಕಾದ್ರೆ ಏನು ಕೊಡಬೇಕು? ನೀ ಮಾಡಿದ ಅಪರಾಧವ, ನಾನು ಮಾಡಿದ ಅಪರಾಧ. ಇದುವರೆಗೆ ನೀನು ಏನೇ ಅಪರಾಧವನ್ನ ಮಾಡಿದ್ರು ಧರ್ಮರಾಯ ಅದನ್ನು ಮರೆತು ಬಿಡುತ್ತಾನೆ, ಭೀಮನು ಕೂಡ ನೆನಪು ಬಿಡುತ್ತಾನೆ, ನಕುಲ ಸಹದೇವ ಅರ್ಜುನಾದಿಗಳು ಇದನ್ನು ಒಪ್ಪುತ್ತಾರೆ. ನೆನಪು ಬಿಡಬೇಕು, ಮರಿಬೇಕು ಅಂತಾದ್ರೆ ಏನಾಗ್ಬೇಕು? ನೀನೀಗ ದಾಯ ಭಾಗವನ್ನ ಕೊಡಬೇಕು. ಈಗ ದಾಯ ಭಾಗವನ್ನು ನಾನು ಕೊಟ್ರೆ ಇದನ್ನ ಮರಿತಾರೆ. ಈಗ ನಾನು ವಸ್ತ್ರಾಕ್ಷೇಪ ಮಾಡಿದ್ದಕ್ಕೆ ಎಲ್ಲ ಮರಿತಾರೆ, ಪ್ರಾಯಶ್ಚಿತ ಇಲ್ಲ. ಯಾವುದು ಬೇಕಾದ್ರಾಗ್ಲಿ ಪ್ರಾಯಶ್ಚಿತ ಮಾಡ್ಕೊಳ್ತಾರೆ, ಮರಿತಾರೆ. ಈಗ ನಾನು ವಿಷ ಹಾಕಿದ್ದಕ್ಕೂ ಸುದ್ದಿ ಇಲ್ಲ, ಎಲ್ಲವನ್ನು ಮರಿತಾರೆ. ಅಷ್ಟು ನೀ ಮಾಡಿದ ಅಪರಾಧವನ್ನ ಅವರು ಕ್ಷಮಿಸುತ್ತಾರೆ. ಈಗ ಅವರಿಂದ ನನಗೆ ಅನ್ಯಾಯ ಆಗಿದೆ, ಅಪ್ಪಿ ತಪ್ಪಿ ಪಾಂಡವರಿಂದ ಅಪರಾಧ ಆದ್ರೆ ಅದು ಅಪ್ಪಿ ತಪ್ಪಿ ಬೇಕು ಅಂತಲ್ಲ, ಅಪ್ಪಿ ತಪ್ಪಿ ಆದ್ರೆ ನೀ ಅದನ್ನು ಮರೆತು ಬಿಡಬೇಕು. ಈಗ ಅವರು ಕ್ಷಮಿಸುವುದು, ಹೌದು, ನಾನು ಮರೆಯುವುದು. ಹೌದು. ಈ ಕ್ಷಮಿಸುವುದಕ್ಕೂ ಮರೆಯುವುದಕ್ಕೂ ವ್ಯತ್ಯಾಸ ಇಲ್ವಾ? ಹೆಚ್ಚು ಈ ಕಡೆ ಉಂಟಲ್ಲ, ಆದ್ರಿಂದ ಅವರು ಕ್ಷಮಿಸುವುದು ಅಲ್ಲ, ಕಡಿಮೆ ಆ ಕಡೆ ಉಂಟು ಆದ್ರಿಂದ ಅವ್ರು ಮರೆಯುವುದು. ಈಗ ನನ್ನನ್ನು ಅವರು ಕ್ಷಮಿಸ್ತಾರೆ, ಹೌದು, ನಾನು ಅಪರಾಧಿ. ಅವರು ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಅದನ್ನು ನೆನ್ಪಿಟ್ಟುಕೊಳ್ಬಾರ್ದು, ಮರೆತು ಬಿಡಬೇಕು. ಇಷ್ಟಕ್ಕೂ ನಾನು ಭೂಮಿ ಕೊಟ್ರೆ ವ್ಯಾಜ್ಯವೇ ಇಲ್ಲ. ನಾನು ಕೈ ಎತ್ತಿ ಬಡಿಯುವಾಗ ನಿನ್ನ ಕೈ ಅಲ್ಲೇ ಇರಬೇಕು ಅಂತ ನಿನ್ನನ್ನು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಕೆಲವರೆಲ್ಲ ಹೇಳ್ಯಾರು ಅವನು ಸುತ್ತಮುತ್ತ ಅವನಿಗೆ ಬೇಕಾದವರೇ ಇರುವುದು ಅಂತ. ಈ ಬೇರೆಯವರು ಕೂತ್ರೆ ನಮ್ಮ ಚೇಷ್ಟೆಗೆ ಅವರು ಸ್ಪಂದಿಸುವುದಿಲ್ಲ. ಈಗ ನನಗೆ ಕೈ ಸ್ವಲ್ಪ ಆಯಾಸ ಆಗೋದು, ಕೈ ಆಗ್ಲಿಕ್ಕೆ ತಮ್ಮ ದೃಶ್ಯ ಆತರ. ಹಾಗೆ ನನ್ನ ಕೈ ತಟ್ಟಲಿಕ್ಕೆ ನೀನು ಹಿಂದಿನಿಂದ ಸ್ವಲ್ಪ ಹೊರಗಬೇಕು ಅಂತಾದ್ರೆ ಭಾವ ಜಯದ್ರಥ ಸೈಂದವ. ಮುಂದೆ ಏನಾದ್ರೂ ನನಗೆ ಹಲ್ಲು ಕಿರಿದು ಮಾತಾಡಬೇಕು ಅಂತ ಇದ್ರೆ ಮಾವ ಶತ್ರು. ನಾವು ಒಟ್ಟಿಗೆ ಕೂತದ್ದು ಇದಕ್ಕೆ. ಈ ಸಮಾನಶೀಲತೆ ಉಳ್ಳವರು ಒಟ್ಟಿಗೆ ಕೂತ್ರೆ, ಈಗ ಕಾರ್ಯಕ್ರಮ ನೋಡುವಾಗಲೂ ಒಟ್ಟೊಟ್ಟಿಗೆ ಕೂತುಕೊಳ್ಳುವುದು ಅಂತವರೇ. ಬೇರೆ ಬೇರೆ ಅಭಿರುಚಿ ಇದ್ದವರು ಒಟ್ಟಿಗೆ ಕೂತ್ರೆ ಪ್ರಯೋಜನವೂ ಇಲ್ಲ, ಅದು ಕಾರ್ಯಕ್ರಮವೇ ಆಗುವುದಿಲ್ಲ. ಈಗ ನಾ ಕೂತ್ಕೊಂಡದ್ದು ಹೀಗೆ. ಕೇಳಿದೆಯ ಕರ್ಣ, ಜೂಜಿನಲ್ಲಿ ಮಹಿಯನ್ನು ಸೋತಿದ್ದಾರೆ. ನಮ್ಮ ಅಂತಸ್ತು ಏನು, ನಮ್ಮ ಗೌರವ ಏನು, ನಮ್ಮ ಸಿದ್ಧತೆ ಏನು, ನಮ್ಮಲ್ಲಿ ಎಷ್ಟು ಸೇನೆ ಉಂಟು, ಭವಿಷ್ಯದಲ್ಲಿ ನಾವು ಮಾಡುವ ಪ್ರಯತ್ನದಿಂದ ಪಾಂಡವರು ಎಷ್ಟು ಹಾನಿಗೊಳಗಾಗಬಹುದು ಇತ್ಯಾದಿಗಳನ್ನೆಲ್ಲ ಧರ್ಮರಾಯ ಸೂಕ್ಷ್ಮವಾಗಿ ಲೆಕ್ಕ ಮಾಡಿದ್ದಾನೆ. ಒಳಗಿಂದೊಳಗೆ ದೇವಸ್ಥಾನದ ಗಂಟೆ ಹಾಗೆ ಬಾರಿಸ್ತಾ ಉಂಟು ಅವನ ಎದೆ, ಡವಾ 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 ಅಳುಕಿದ್ದಾನೆ. ಒಂದು ವೇಳೆ ಧರ್ಮರಾಯನೇ ಬಂದು ನಾವು ಸೋತಿದ್ದೇವೆ ದೊಡ್ಡಪ್ಪ, ನಮಗೆ ಬೇರೆ ಗತಿ ಇಲ್ಲ, ಕೈ ಮುಗಿಯುವುದು ಬೇಡ, ನಮ್ಮಪ್ಪನಿಗೆ ಕಾಣುವುದಿಲ್ಲ, ನಿಲ್ಲುವಾಗ ನಾನು ಹೇಳ್ತೇನೆ ಧರ್ಮರಾಯ ಕೈ ಮುಗಿದಿದ್ದಾನಪ್ಪ ಅಂತ. ತೆಂಗಿನಕಾಯಿ ಇಡಬೇಕು ಅಂತ ಇಲ್ಲ, ಒಳಗಿಂದ ಬೇಕಾದ್ರೆ ಕೊಡುವ, ಇಲ್ಲದಿದ್ರೆ ನಾನು ಹೇಳಿದ್ರೆ ಸಾಕು ಕಾಯಿ ಉಂಟಪ್ಪ ಅಂತ. ಅವರು ಮಾತಾಡುವುದಿಲ್ಲ. ಅವರಿಗೆ ಕಾಣುವುದಿದ್ರೆ ನಾನು ಕೈಯನ್ನು ಗೋಡೆಗೆ ಗುದ್ದುವಾಗ ನನ್ನ ಮಂಡೆ ಅಂತ ಹೇಳಿದಾಗ ಅವರಿಗೆ ಅರ್ಥ ಆಗುದಿಲ್ಲ. ನಾನು ಎಷ್ಟು ಸಲ ಹಾಗೆ ಮಾಡಿದ್ದೆ. ಅವರು ಹೀಗೆ ಮುಟ್ಟಿ ನೋಡುವಾಗ ಜೊಲ್ಲು ಇಲ್ಲಿಗೆ ತಾಗಿಸುವುದು ರಸ. ಅವರಿಗೆ ಜೊಲ್ಲು ರಸ ಯಾವುದು, ಕಣ್ಣೀರು ಯಾವುದು ಅಂತ ಪಕ್ಕ ಗೊತ್ತಾಗುವುದಿಲ್ಲ ಅವರಿಗೆ. ನಾನು ಹೇಳ್ತಿದ್ದೆ ಬಂದವ ಧರ್ಮರಾಯ ಕೈ ಮುಗಿದು ನಿಂತಿದ್ದಾನೆ, ಜೋಡಿ ಕಾಯಿ ಇಟ್ಟಿದ್ದಾನೆಪ್ಪ ಅಂತ. ಕಾಯಿ ನಮ್ಮಲ್ಲಿ ಏನು ಕಡಿಮೆ ಅಲ್ಲ. ಈಗ ಪಾಂಡವರ ಭೂಮಿಯಲ್ಲಿ ಬೇಕಾದಷ್ಟು ಆಗ್ತಾ ಉಂಟು, ನಮ್ಮ ಬೇಲಿಯೊಳಗೆ ಉಂಟು, ತೊಂದರೆ ಇಲ್ಲ. ಹಾಗೆ ಮಾಡ್ತಾ ಇದ್ರೆ ಏನಾದರೂ ಒಂದು ಔದಾರ್ಯದಿಂದ ಅವನಿಗೆ ಕೊಡಬೇಕಾದ ವಿಷಯದ ಬಗ್ಗೆ ಒಂದು ಸುತ್ತಿನ ಮಾತುಕತೆಯಾದ್ರೂ ಮಾತಾಡಿಸ್ತಾ ಇದ್ದೇನೋ ಏನೋ. ಆದ್ರೆ ಅವರು ತಪ್ಪಿದ್ದೆಲ್ಲಿ, ಇವನನ್ನು ಮಾತು ಇಬ್ಬರಿಗೂ ಸಂಬಂಧಪಟ್ಟದ್ದು. ಧರ್ಮರಾಯ ಬಂದನಾ, ಎಲ್ಲಿ ಕೂತ? ಉಪಪ್ಲಾವ್ಯದಲ್ಲಿ ಕೂತ. ಹೌದಾ?
ಯಾರ್ಯಾರ ಮನೆಯಲ್ಲಿ ಒಂದು ಮದುವೆಗಾದ್ರು ನಮ್ಮಪ್ಪನಿಗೆ ಹೇಳಿಕೆ ಉಂಟಾ? ಉತ್ತರೆಯ ಮದುವೆಯನ್ನು ಅಲ್ಲಿ ಮಾಡಿದರಲ್ಲ ಅಭಿಮನ್ಯುವಿನ ಜೊತೆಯಲ್ಲಿ, ಹೇಳ್ತಾರಲ್ಲ ದೊಡ್ಡಪ್ಪ 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 ಅಂತ. 13 ವರ್ಷ ಕಳೆದ ಮೇಲೆ ಲೆಕ್ಕ ಮುಗೀತಲ್ಲ. ಮೊನ್ನೆ ಮದುವೆಗಾದ್ರೂ ನಮ್ಮಪ್ಪನಿಗೆ ಹೇಳಿಕೆ ಬೇಕೋ ಬೇಡ? ಕೊಟ್ನಾ? ಕೊಡ್ಲಿಲ್ಲ. ಶತಾನಂದರನ್ನು ಕಳಿಸಿದ. ಯಾಕೆ? ಎಣ್ಣೆ ಸೀಗೆ ಅಂತ ಒಂದು ಮಾತುಂಟಲ್ಲ. ಶತಾನಂದರು ಯಾರು? ದೃಪದ ಪುರೋಹಿತರು. ನಮಗೆ ಆಗುವುದೇ ಇಲ್ಲ. ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಅಲ್ಲಿ ಅಷ್ಟಕ್ಕಷ್ಟೇ. ಅಂತಹ ದೃಪದನ ಪುರೋಹಿತರನ್ನು ಇಲ್ಲಿಗೆ ಕಳಿಸಿದ್ರು. ಬೇಕು ಅಂತಲೇ ಅದಕ್ಕೆ ಇವನು ಹೋಗಿದ್ದಾನೆಂತ ಸುದ್ದಿ. ಪರಿಣಯದ ನೆಪದಿ ಬಂದ ಸುರಾರಿ ವಿವೇಕಿಯೋರ್ವನ ಅಟ್ಟಿ ಏನಾದರೂ ಮಾತಾಡಿಸುವುದು ಒಳ್ಳೆದು ಅಂತ ಇವರ ಕುಮ್ಮಕ್ಕು ಉಂಟು ಅಂತ ಕೇಳಿದ್ದೇವೆ ನಾವು. ಇವ ಮಾಡುವುದೇ ಎಲ್ಲಿಯೋ ಎಂಥದ್ದನ್ನಾದ್ರೂ ಬಿತ್ತಿ ಹೋಗುದು. ಮತ್ತೆ ಅಯ್ಯೋ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ ಅಂತ ಹೇಳುವ ಸಂತಾನ. ಗೊತ್ತಾಯ್ತಾ? ಎಲ್ಲಾ ಕಡೆಯಲ್ಲಿಯೂ ಇವನ ಕೈವಾಡ ಉಂಟು. ಪಾಂಡವರು ಕೌರವರು ಒಟ್ಟಿಗೆ ಆಗುವುದು ಇವನಿಗೆ ಇಷ್ಟದ ವಿಷಯವೇ ಅಲ್ಲ. ಯಾಕಲ್ಲ? ಇವನಿಗೆ ಕೆಲಸ ಇಲ್ಲ. ನಾವು ಒಟ್ಟಾದ್ರೆ ಇವನಿಗೆ ಆಗಾಗ ಏನಾದ್ರೂ ಯಾರನ್ನಾದ್ರೂ ಕಚ್ಚಿಕೊಂಡಿರ್ಬೇಕು. ಅದು ದೊಡ್ಡ ವಿಷಯ, ದೊಡ್ಡ ಕೆಲಸ. ಅದಕ್ಕೆ ಇವ ಕೆಲಸ ಕಾಪಾಡಿಕೊಳ್ಳುವುದಕ್ಕೆ ಹೀಗೆ ಮಾಡ್ತಾ ಇರುವುದು. ಈ ಕಳ್ಳರನ್ನು, ಈ ಚೋರನನ್ನು ಇವು ಹುಟ್ಟಿದ್ಯಾವಾಗ? ಅಷ್ಟಮಿಯ ಮಧ್ಯರಾತ್ರಿ ಕತ್ತಲೆಗೆ ಕಳ್ಳರೆಲ್ಲ ಕೆಲಸ ಬಿಟ್ರು ಪಾಪ. ಈಗ ಅವರು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಾದ್ರೆ ಕಳ್ಳತನದಿಂದ ಒಳ್ಳೆ ಸಂಪಾದನೆ. ಇತ್ತೀಚೆಗೆ ಇವು ಹುಟ್ಟಿದ ಮೇಲೆ ಕಳ್ಳರಿಗೆ ಕೆಲಸವೇ ಇಲ್ಲ. ಯಾಕಿಲ್ಲ? ಇವನೇ ದೊಡ್ಡ ಕಳ್ಳ, ಇವನಿಗೆ ಸಾಕಾಗುವುದಿಲ್ಲ. ಇವ ಮೊದಲೆಲ್ಲ ಸಣ್ಣ